ಸೊ ಗುಡ್ ಈವ್ನಿಂಗ್. ಸೊ ಮೊದಲನೇದಾಗಿ ಎಲ್ರಿಗೂ ವೆಲ್ಕಮ್. ಸೊ ಇದರಲ್ಲಿ ನಿಮಗೆ ಕಂಪ್ಲೀಟ್ ಆಗಿ ಏನಿದೆ DCET ಪ್ಯಾಟರ್ನ್ ಇರ್ಬೋದು, ಅದ್ರ ಬಗ್ಗೆ ಎಲ್ಲ ಎಕ್ಸ್ಪ್ಲೈನ್ ಮಾಡ್ತೀನಿ. ಅದಾದ ನಂತರ ನಿಮಗೆ ಸೊ ಫೌಂಡೇಶನ್ ಕ್ಲಾಸ್ ಏನೇನು ರಿಕ್ವೈರ್ಮೆಂಟ್ಸ್ ಇದೆ ನಿಮ್ಮ DCET ಪ್ರಿಪ್ರೇಷನ್ಗೆ, ಏನೇನು ಫಂಡಮೆಂಟಲ್ಸ್ ಯು ಶುಡ್ ನೋ. ಸೊ ಬಿಫೋರ್ ಎಂಟರಿಂಗ್ ಇನ್ ಟು DCET ಪ್ರಿಪ್ರೇಷನ್ ದಟ್ ಐ ವಿಲ್ ಎಕ್ಸ್ಪ್ಲೈನ್. ಓಕೆ, ಸೊ ಇದು ನಿಮಗೆ ಗೊತ್ತಿರಬೇಕು. ನೀವು ಏನು ಮಾಡ್ಬೇಕಂತ ಅಂದರೆ, ನಾನು ಏನು ಕ್ಲಾಸ್ ಮಾಡ್ತೀನಿ ಅದನ್ನು ನೀಟಾಗಿ ಫಾಲೋ ಅಪ್ ಮಾಡಿಕೊಂಡು ಬೇಸಿಕ್ಸ್ ತರೋ ಆಗಿರಿ. ಸೊ ಫೌಂಡೇಶನ್ ಕ್ಲಿಯರ್ ಇತ್ತು ಅಂತ ಅಂದರೆ ಯು ಕ್ಯಾನ್ ಡೂ ಮಿರಾಕಲ್ಸ್. ನಾನು ಹೇಳ್ತೀನಲ್ಲ, ಸೊ ಫೌಂಡೇಶನ್ನೇ ವೀಕ್ ಇತ್ತು ಅಂತಂದರೆ ನಿಮಗೆ ನೆಕ್ಸ್ಟ್ ನಾನು ಏನು ಕನ್ಸಲ್ಟ್ ಮಾಡ್ತಾ ಇರ್ತೀನಿ ಅವಾಗ LCM ತೆಗೆದ್ರಲ್ಲೆಲ್ಲ ಓದಾಡ್ತಿರ್ತೀರ. ಓಕೆನಾ? ಸೊ ದಟ್ ಶುಡ್ಂಟ್ ಹ್ಯಾಪನ್. ಓಕೆ, ಸೊ ಹಾಗಾಗಿ ಬೇಸಿಕ್ ಆಗಿ ನಿಮಗೆ ಏನೇನು ಗೊತ್ತಿರಬೇಕು DCET ಪ್ರಿಪ್ರೇಷನ್ಗೆ ಅನ್ನೋದು. ಮೊದಲನೇದಾಗಿ ನಿಮಗೆ ಪ್ಯಾಟರ್ನ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಸೊ ಏನೆಲ್ಲ ಪ್ಯಾಟರ್ನ್ ಇದೆ ಸರ್ ನಿಮ್ಮ DCET ಪ್ರಿಪ್ರೇಷನ್ಗೆ ಅಂತ. ನಿಮ್ಮ DCET ನಲ್ಲಿ ಟೋಟಲ್ ಎಕ್ಸಾಮಿನೇಷನ್ ಪ್ಯಾಟರ್ನ್ ಯಾವ ತರ ಇರುತ್ತೆ ಅಂತ ಅಂದ್ರೆ, ಸೊ ದಿಸ್ ಈಸ್ ಸಬ್ಜೆಕ್ಟ್ ಟು ದ ಬೇಸ್ಡ್ ಆನ್ ದಿ ಲಾಸ್ಟ್ ಇಯರ್. ಓಕೆನಾ? ಸೊ ಏನೇನಿರುತ್ತೆ ಅಂತ ನಿಮಗೆ ಬೇಸಿಕ್ ಆಗಿ ಎಕ್ಸಾಮ್ ಪ್ಯಾಟರ್ನ್ ಅಲ್ಲಿ ನಂಬರ್ ಆಫ್ ಕ್ವಶನ್ಸ್ ಎಷ್ಟಿರುತ್ತೆ ಅಂದ್ರೆ 100 ಕ್ವಶನ್ಸ್ ಇರುತ್ತೆ. ಸೊ ಇದು ನಿಮಗೆ ಗೊತ್ತಿರಬೇಕು. 100 ಕ್ವಶನ್ಸ್ ಸಿಂಗಲ್ ಪೇಪರ್. ಓಕೆನಾ? ಸೊ 100 ಕ್ವಶನ್ಸ್ ಇರುತ್ತೆ, ಒಂದು ಕ್ವಶನ್ ಪೇಪರ್ ಕೊಡ್ತಾರೆ, ಅದ್ರಲ್ಲಿ 100 ಇರುತ್ತೆ. ಸೊ ನಿಮಗೆ ಮಾರ್ಕ್ಸ್ ಎಷ್ಟಿರುತ್ತೆ ಅಂತ ಅಂದ್ರೆ ನಿಮಗೆ 100 ಮಾರ್ಕ್ಸ್ ಇರುತ್ತೆ. ಓಕೆ, ಸೊ 100 ಮಾರ್ಕ್ಸ್ ಇರುತ್ತೆ. 100 ಕ್ವಶನ್ಸ್ 100 ಮಾರ್ಕ್ಸ್ ಅಂದ್ರೆ ಈಚ್ ಕ್ವಶನ್ಸ್ಗೂ ಕೂಡ ನಿಮಗೆ 1 ಮಾರ್ಕ್ ಇರುತ್ತೆ. 1 ಮಾರ್ಕ್ ಇರುತ್ತೆ. ಸೊ ಅದು ನಿಮಗೆ ಗೊತ್ತಿಲ್ಲ. ಡ್ಯೂರೇಷನ್ ಎಷ್ಟಿರುತ್ತೆ ಅಂತ ಅಂದ್ರೆ ಟೋಟಲ್ ಆಗಿ ನಿಮಗೆ 180 ಮಿನಿಟ್ಸ್ ಡ್ಯೂರೇಷನ್ ಇರುತ್ತೆ. 180 ಮಿನಿಟ್ ಅಂತ ಅಂದ್ರೆ ನಿಮಗೆ ಸೊ 3 hours ಅಂತ. ಓಕೆನಾ? ಸೊ 3 hours ಆಫ್ ಡ್ಯೂರೇಷನ್ ವಿಲ್ ಬಿ ದೇರ್ ಅಥವಾ. ಸೊ ಇದನ್ನ ನೀವು ಡಿವೈಡ್ ಮಾಡ್ಕೊಂಡು ನೋಡಿದಾಗ ಸೊ ನಿಮಗೆ 100 ಕ್ವಶನ್ಸ್ 180 ಮಿನಿಟ್ ಅಂತ ಅಂದ್ರೆ ಪರ್ ಕ್ವಶನ್ ಒಂದು ಕ್ವಶನ್ಗೆ ನಿಮಗೆ 1.8 ಮಿನಿಟ್ ಸಿಗುತ್ತೆ. 1.8 ಮಿನಿಟ್ ಅಪ್ರಾಕ್ಸಿಮೇಟ್ಲಿ 2 ಮಿನಿಟ್ ಅಂತ ಅಂದ್ಕೋ. ಓಕೆನಾ? ಬೇಡ 1.8 ಮಿನಿಟ್ ಅಂತೂ ಕನ್ಫರ್ಮ್ ಆಗಲಿ ನಿಮಗೆ ಸಿಗುತ್ತೆ. ಓಕೆನಾ? ಸೊ ಹಂಗಾಗಿ ನಿಮಗೆ ಟೈಮು ಇನಫ್ ಟೈಮ್ ಇರುತ್ತೆ. ಸೊ ನೀವು ನಿಮ್ಮ ಕ್ವಶನ್ಸ್ಗಳನ್ನ ಆನ್ಸರ್ ಮಾಡೋದಿಕ್ಕೆ. ಓಕೆನಾ? ಯಾವುದೇ ರೀತಿ ತೊಂದರೆ ಆಗೋದಿಲ್ಲ. ಸೊ ಇದು ನಿಮಗೆ ಗೊತ್ತಿರಲಿ. ಓಕೆ, 1.8 ಮಿನಿಟ್ ಸಿಗುತ್ತೆ. ನಿಮಗೆ ಯಾವ್ದಾದ್ರು ಜಾಸ್ತಿ ಟೈಮ್ ಬೇಕಾಗುತ್ತೆ ಅದನ್ನೆಲ್ಲ ಲೇಟರ್ ಆನ್ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಮತ್ತೆ ನಿಮಗೆ ನೆಗೆಟಿವ್ ಏನಾದ್ರು ಇರುತ್ತಾ ಅಂತ ಅಂದ್ರೆ, ಸೊ ಆಸ್ ಆಫ್ ನೌ ನೋ ನೆಗೆಟಿವ್. ಓಕೆನಾ? ಸೊ ನಿಮಗೆ ಯಾವುದೇ ರೀತಿಯಾದಂತಹ ನೆಗೆಟಿವ್ ಮಾರ್ಕಿಂಗ್ ಸ್ಕೀಮ್ ಇಲ್ಲಿ ಇರೋದಿಲ್ಲ. ಸೊ ಕಂಪೇರ್ ಟು ಡಿಫ್ರೆಂಟ್ ಎಕ್ಸಾಮ್ಸ್ ಅಲ್ಲೆಲ್ಲ ನೆಗೆಟಿವ್ ಇರುತ್ತೆ, ಬಟ್ ಇಲ್ಲಿ ಯಾವುದೇ ರೀತಿಯಾದಂತಹ ನೆಗೆಟಿವ್ ಇಲ್ಲ. ನಿಮಗೆ ಆನ್ಸರ್ ಗೊತ್ತಿರಲಿ ಗೊತ್ತಿಲ್ಲದೆ ಇರಲಿ ಎಲ್ಲದಕ್ಕೂ ಮಾರ್ಕ್ ಮಾಡಿ ಬರಬೇಕು. ಅಂದ್ರೆ ಇದು ಪ್ಯಾಟರ್ನ್ ಯಾವ ತರ ಇರುತ್ತೆ ಅಂತಂದ್ರೆ ನಿಮ್ಗೆ MCQ ಪ್ಯಾಟರ್ನ್ ಇರುತ್ತೆ. ಸೊ MCQ ಅಂತಂದ್ರೆ ಗೊತ್ತಲ್ವಾ? ಸೊ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಕೊಡ್ತಾರೆ. ಸೊ ನೀವು ಅದಕ್ಕೆ ಆನ್ಸರ್ ಮಾಡಬೇಕು. ಓಕೆನಾ? ನಿಮ್ಗೆ ಒಂದು ಕ್ವಶನ್ ಕೊಟ್ಬಿಟ್ಟು 4 ಆಪ್ಷನ್ ಕೊಡ್ತಾನೆ. ಸೊ ನೀವು ಅದಕ್ಕೆ ಆನ್ಸರ್ ಮಾಡಬೇಕು. ಇಲ್ಲದಲ್ವಾ ABCD ಕೊಡ್ತಾನೆ, ಯಾವ್ದಕ್ಕಾದ್ರೂ ಒಂದನ್ನ ಮಾರ್ಕ್ ಮಾಡಬೇಕು. ದಿಸ್ ಆಸ್ ಆಫ್ ನೌ. ಓಕೆನಾ? ಬೇಸ್ಡ್ ಆನ್ ಲಾಸ್ಟ್ ಇಯರ್ ವರ್ಗು ಸೊ ನಿಮ್ಗೆ ಏನ್ ಗೊತ್ತಿರ್ಬೇಕಪ್ಪ ಅಂತ ಅಂದ್ರೆ ಇಟ್ ಈಸ್ ಎ OMR ಬೇಸ್ಡ್ ಎಕ್ಸಾಮ್. ಓಕೆನಾ? OMR ಬೇಸ್ಡ್ ಎಕ್ಸಾಮ್ ಇರುತ್ತೆ. ಅಂದ್ರೆ ಪೆನ್ ಅಂಡ್ ಪೇಪರ್ ಮೋಡ್ ನಲ್ಲೇ ಇರುತ್ತೆ. ಐ ಡೋಂಟ್ ನೋ ಈ ಸರ್ತಿ ಏನಾದ್ರು ಚೇಂಜ್ ಆಗೋ ಚಾನ್ಸಸ್ ಇದ್ರೆ ನಾನು ಇಂಟಿಮೇಟ್ ಮಾಡ್ತೀನಿ. ಸೊ ಬೇಸ್ಡ್ ಆನ್ ದಿ ಲಾಸ್ಟ್ ಇಯರ್ ಡೇಟಾ ತಗೊಂಡಾಗ 3 years ಕೂಡ ನಿಮ್ಗೆ ಅಂದ್ರೆ 2 ವರ್ಷದ ಹಿಂದೆನೆ ಅವರು CBT ಮಾಡಬೇಕು ಅಂತ ಇದ್ರು. ಬಟ್ ದೇರ್ ಇಸ್ ನೋ ನ್ಯೂಸ್ ಲೈಕ್ ದಟ್ ಇವಾಗ ಸದ್ಯದ ಮಟ್ಟಿಗೆ ಆಸ್ ಆಫ್ ನೌ. ಸೊ ಈಗ ನಿಮ್ಗೆ OMR ಬೇಸ್ಡ್ ಇರುತ್ತೆ. OMR ಬೇಸ್ಡ್ ಅಂತಂದ್ರೆ ನಿಮ್ಗೆ OMR ಶೀಟ್ ಕೊಡ್ತಾರೆ, ಅದರಲ್ಲಿ ನೀವು ಆನ್ಸರ್ಸ್ ನ ಮಾರ್ಕ್ ಮಾಡ್ಬೇಕಾಗತ್ತೆ. ಸೊ ಇದು ನಿಮ್ಗೆ ಎಕ್ಸಾಮಿನೇಷನ್ ಪ್ಯಾಟರ್ನ್. ಓಕೆ, ದಿಸ್ ಇಸ್ ಯುವರ್ ಎಕ್ಸಾಮಿನೇಷನ್ ಪ್ಯಾಟರ್ನ್. ಇದು ಗೊತ್ತಿರಲಿ ನಿಮ್ಗೆ. ರೆಡ್ಮಿ ಆಫ್ ಮಾಡಪ್ಪ. ಓಕೆ, ಇಷ್ಟು ಅದಾದ ನಂತರ ನಿಮ್ಗೆ ಸಿಲೆಬಸ್ ಏನಿರುತ್ತೆ ಸರ್, ವಾಟ್ ಇಸ್ ದ ಸಿಲೆಬಸ್ ಫಾರ್ DCET ಎಕ್ಸಾಮ್. DCET ಎಕ್ಸಾಮ್ಗೆ ಏನೆಲ್ಲ ಸಿಲೆಬಸ್ ಇರುತ್ತೆ ಅನ್ನೋದು ನಿಮ್ಗೆ ಗೊತ್ತಿರಲೇಬೇಕು. DCET ಎಕ್ಸಾಮ್ ತಯಾರಿ ಮಾಡ್ತಿದ್ದೀರಾ ಅಂತ ಅಂದ್ರೆ ಅದಕ್ಕೆ ನೀವು ಸನ್ನದ್ಧರಾಗಿರ್ಬೇಕು. ಅದಕ್ಕೆ ಏನೇನು ಮೆಟೀರಿಯಲ್ಸ್ ಬೇಕು, ಏನೇನು ಟೂಲ್ಸ್ ಬೇಕು. ಯುದ್ಧಕ್ಕೆ ಸುಮ್ಮನೆ ಹೋಗ್ತೀರಾ? ಓಕೆನಾ? ಸೊ ಯು ಹ್ಯಾವ್ ಟು ಥರೋ ವಿತ್ ದಟ್. ಏನೇನು ಬೇಕು ಎಲ್ಲ ರೆಡಿ ಮಾಡ್ಕೊಂಡೇ ಹೋಗ್ಬೇಕು. ಹಂಗಾಗಿ ಯು ಶುಡ್ ನೋ, ಯು ಶುಡ್ ಅವೇರ್ ಅಬೌಟ್ ದಿ ಸಿಲೆಬಸ್. ಓಕೆನಾ? ವಿತೌಟ್ ನೀವೇನು ಮಾಡ್ದಂಗೆ ಸುಮ್ಮನೆ ಜಸ್ಟ್ ಜಂಪ್ ಇನ್ ಟು ದಿ ಪ್ರಿಪ್ರೇಷನ್ ಅಂತಂದ್ರೆ ಇಟ್ಸ್ ಆಫ್ ನೋ ಯೂಸ್. ಓಕೆ, ಸೊ ನಿಮ್ಗೆ ಗೊತ್ತಿದೆ ನೀವು ಡಿಪ್ಲೊಮಾದಲ್ಲಿ ಏನು ಫಸ್ಟ್ ಸೆಮಿಸ್ಟರ್ ಮತ್ತೆ ಸೆಕೆಂಡ್ ಸೆಮಿಸ್ಟರ್ ನಲ್ಲಿ ಸ್ಟಡಿ ಮಾಡಿದ್ರ ದ ಸೇಮ್ ಕಾಮನ್ ಸಬ್ಜೆಕ್ಟ್ಸ್ ಇಲ್ಲಿ ಇರುತ್ತವೆ. ಓಕೆನಾ? ಕಾಮನ್ ಸಬ್ಜೆಕ್ಟ್ಗಳೇ ಇರ್ತವೆ. ಇದು ನಿಮಗೆ ನೆನಪಿರ್ಲಿ.
ಯಾಕೆ ಸರ್ ಕಾಮನ್ ಸಬ್ಜೆಕ್ಟ್ಸ್ ಇರುತ್ತೆ ನಿಮ್ಗೆ, ಪರ್ಟಿಕ್ಯುಲರ್ಲಿ CS ಇರ್ಬೋದು, EC ಇರ್ಬೋದು, ಸಿವಿಲ್ ಇರ್ಬೋದು, ಮೆಕ್ಯಾನಿಕಲ್ ಇರ್ಬೋದು, ಯಾಕೆ ಎಲ್ಲಾನು ಸಪ್ರೇಟ್ ಸಬ್ಜೆಕ್ಟ್ ಇಟ್ಟಿಲ್ಲ ಅಂತ ಅಂದ್ರೆ, ಇದು ನಿಮ್ಗೆ DCET ನಲ್ಲಿ ಏನಾಗುತ್ತೆ ಅಂತಂದ್ರೆ ಇದು ಲ್ಯಾಟ್ರಲ್ ಎಂಟ್ರಿ ನೀವು ಹೋಗ್ತಾ ಇರೋದು. ಅಂದ್ರೆ ನೀವು ಇಂಜಿನಿಯರಿಂಗ್ ಏನ್ ಹೋಗ್ತೀರಾ, ಇಟ್ ಇಸ್ ಅ ಲ್ಯಾಟ್ರಲ್ ಎಂಟ್ರಿ, ಡೈರೆಕ್ಟ್ಲಿ ಯು ಗೆಟ್ ಇನ್ ಟು ದ ಥರ್ಡ್ ಸೆಮಿಸ್ಟರ್ ಹೋದ್ರೆ ಇಲ್ಲಿ ಒಂದು 2 years ಬ್ಯಾಕ್ ಇಂದ ನಿಮ್ಗೆ ಒಂದು 3 years ಬ್ಯಾಕ್ ಇಂದ ನಿಮ್ಗೆ ಒಂದು ಅಪರ್ಚುನಿಟಿ ಕೊಟ್ಟಿದ್ದಾರೆ. ಅರ್ಲಿಯರ್ ಇಟ್ ವಾಸ್ ನಾಟ್ ಲೈಕ್ ದಿಸ್. ಸೊ ಏನಪ್ಪಾ ಅಂತಂದ್ರೆ ನೀವು ಬ್ರಾಂಚ್ಗಳನ್ನ ಚೇಂಜ್ ಮಾಡ್ಬೋದು. ಸಪೋಸ್ ಯಾರೋ ಒಬ್ಬ EC ಮಾಡ್ತಿದ್ದಾನೆ ಡಿಪ್ಲೊಮೋದಲ್ಲಿ ಅಂತ ಅಂದ್ರೆ ಅವನು ಎಂಜಿನಿಯರಿಂಗ್ ನಲ್ಲಿ ಅವನಿಗೆ ಇಷ್ಟ ಆದಂತಹ ಯಾವುದೇ ಬ್ರಾಂಚ್ ನ ಅವನು ತಗೋಬಹುದು, ಅಂದ್ರೆ ಬ್ರಾಂಚ್ ಚೇಂಜ್ ಮಾಡಬಹುದು ಇಲ್ಲಿ. ಓಕೆನಾ? ಈ ಅಪರ್ಚುನಿಟಿ ಕೊಟ್ಟಿರೋದ್ರಿಂದ ನಿಮ್ಗೆ ಅವರು ಕಾಮನ್ ಸಿಲೆಬಸ್ ಇಟ್ಟಿದ್ದಾನೆ. ನಿಮ್ಗೆ ಯಾವ್ದೋ ಒಂದು CS ರಿಲೇಟೆಡ್ ಸಬ್ಜೆಕ್ಟ್ ನ ಇಟ್ಬಿಟ್ಟು ಎಲ್ರು ಬರೀರಿ ಅಂದ್ರೆ ಬರೆಯೋದಿಕ್ ಆಗಲ್ಲ. ಹಂಗಾಗಿ ಎಲ್ಲಾ ಡಿಪ್ಲೊಮಾ ಹುಡುಗರು ಯಾವ ಸಬ್ಜೆಕ್ಟ್ ನ ಕಾಮನ್ ಆಗಿ ಓದಿದ್ದೀರಾ ಆ ಸಿಲೆಬಸ್ ನ ಅವರು ಫ್ರೇಮ್ ಮಾಡಿ ಇಟ್ಟಿದ್ದಾರೆ ನಿಮ್ಮ ಸಿಲೆಬಸ್. ಇದು ನಿಮಗೆ ಗೊತ್ತಿರಬೇಕು. ಓಕೆನಾ? ಸೊ ಚೇಂಜ್ ಆಫ್ ಬ್ರಾಂಚ್ ಕೂಡ ಅಲೋ ಇದೆ. ನಿಮ್ಗೆ ಏನಾದ್ರೂ ಇಂಟ್ರೆಸ್ಟ್ ಇತ್ತು ಅಂದ್ರೆ ಬ್ರಾಂಚ್ ಚೇಂಜ್ ಮಾಡ್ಬೇಕು ನಾನು ಇಂಜಿನಿಯರಿಂಗ್ ನಲ್ಲಿ ಅಂತ ಅಂದ್ರೆ, ಅದಕ್ಕೆ ನಾನು ಮಾಡ್ತಿರೋ ಬ್ರಾಂಚ್ಗೆ ಸ್ಕೋಪ್ ಇಲ್ಲ, ನಾನು ಬೇರೆದಕ್ಕೆ ಮಾಡ್ಬೇಕು ಅಂತಂದ್ರೆ ದಟ್ ಈಸ್ ಆಲ್ಸೋ ದೇರ್ ಇಸ್ ಎ ಪ್ರಾವಿಷನ್, ಯು ಕ್ಯಾನ್ ಡೂ ದಟ್. ಓಕೆ? ಸೊ ಅದನ್ನ ಲೇಟರ್ ಆನ್ ವಿ ವಿಲ್ ಡಿಸ್ಕಸ್. ಓಕೆನಾ? ಸೊ ನೀವು ನೋಡ್ಕೊಳ್ಳಿ, ಅದ್ರ ಬಗ್ಗೆ ಏನಾದ್ರು ಸಜೆಷನ್ ಬೇಕು ಅಂತಂದ್ರೆ ನನ್ನ ನಂಬರ್ ಗೊತ್ತಿದೆ ನಿಮ್ಗೆ. ಸೊ ಪರ್ಸನಲ್ ನನಗೆ ಮೆಸೇಜ್ ಮಾಡಿ ನಾನು ಹೇಳ್ತಾ ಹೋಗ್ತೀನಿ. ಓಕೆ? ಮತ್ತೆ ನಿಮ್ಗೆ ಫಸ್ಟ್ ಸೆಮಿಸ್ಟರ್ ಮತ್ತೆ ಸೆಕೆಂಡ್ ಸೆಮಿಸ್ಟರ್ ಎಲ್ಲರೂ ಕಾಮನ್ ಸಿಲೆಬಸ್ ಇದ್ದಿದ್ರಿಂದ ಸೊ ಈ ಸಿಲೆಬಸ್ ನ ಇಟ್ಟಿದ್ದಾರೆ. ಓಕೆನಾ? ಟೋಟಲ್ ನಿಮ್ಗೆ 5 ಸಬ್ಜೆಕ್ಟ್ ಬರ್ತವೆ. ಟೋಟಲ್ 5 ಸಬ್ಜೆಕ್ಟ್ಸ್ ನಿಮ್ಮ DCET ಗೆ ಇರ್ತವೆ. ಯಾವ್ದ್ಯಾವ್ದು ಅಂತ ಅಂದ್ರೆ, ಮೊದಲನೇದಾಗಿ ಇಂಜಿನಿಯರಿಂಗ್ ಮ್ಯಾಥ್ಸ್, ಎರಡನೇದಾಗಿ ಸ್ಟ್ಯಾಟಿಸ್ಟಿಕ್ಸ್ ಅಂಡ್ ಅನಾಲಿಟಿಕ್ಸ್, ಮೂರನೇದು IT ಸ್ಕಿಲ್ಸ್, FEEE, ಓಕೆನಾ, ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಸ್ಕಿಲ್ಸ್ ಅಂತ. ಟೋಟಲ್ ಇವು 5 ಚಾಪ್ಟರ್ಗಳು ಇದಾವೆ, 5 ಸಬ್ಜೆಕ್ಟ್ಗಳು ನಿಮ್ಮ ಎಕ್ಸಾಮಿನೇಷನ್ಗೆ ಇರ್ತವೆ. ಸೊ ವೈಟೇಜ್ ಏನು ಸರ್ DCET ಗೆ ಅಂತ ಅಂದ್ರೆ, ಇದರಲ್ಲಿ ಯಾವುದಕ್ಕೂ ಅನ್ಯಾಯ ಮಾಡಿಲ್ಲ. ಅವ್ರೇನ್ ಮಾಡಿದ್ದಾರೆ ಅಂತ ಅಂದ್ರೆ ಎಲ್ಲದಕ್ಕೂ ಈಕ್ವಲ್ ವೈಟೇಜ್ ಇದೆ. ಇಂಜಿನಿಯರಿಂಗ್ ಮ್ಯಾಥ್ಸ್ 20 ಮಾರ್ಕ್ಸ್, ಸ್ಟ್ಯಾಟ್ಸ್ 20 ಮಾರ್ಕ್ಸ್, IT ಸ್ಕಿಲ್ಸ್ 20 ಮಾರ್ಕ್ಸ್, FEEE 20 ಮಾರ್ಕ್ಸ್ ಇರುತ್ತೆ. ಸೊ ಮತ್ತೆ PMS ಕೂಡ ಏನಿದೆ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಸ್ಕಿಲ್ಸ್ ಅದು 20 ಮಾರ್ಕ್ಸ್ ಇರುತ್ತೆ. ಓಕೆ? ನಿಮಗೆ ಗೊತ್ತಿಲ್ಲ, ಟೋಟಲ್ ನಿಮಗೆ ಮಾರ್ಕ್ಸ್ ಬಂದ್ಬಿಟ್ಟು 100 ಮಾರ್ಕ್ಸ್ ಈ ತರ ನಿಮ್ಗೆ ಕವರೇಜ್ ಆಗತ್ತೆ. ಓಕೆ? ಇದು ನಿಮಗೆ ಗೊತ್ತಿರ್ಲಿ. ಇಲ್ಲಿ ನಾವು ಯಾವುದೋ ಒಂದು ಸಬ್ಜೆಕ್ಟ್ ನಲ್ಲಿ ಸ್ಟ್ರಾಂಗ್ ಇದೀವಿ, ನಾನು ಅದರಲ್ಲಿ ಸ್ಕೋರ್ ಮಾಡ್ತೀನಿ ಅನ್ನೋದಕ್ಕೆ ಆಗಲ್ಲ. ನೀವು 5 ಸಬ್ಜೆಕ್ಟ್ ನಲ್ಲೂ ಯು ಶುಡ್ ಬಿ ಸ್ಟ್ರಾಂಗ್ ಎನಫ್. ಇಲ್ಲ ಅಂತ ಅಂದ್ರೆ ನಿಮ್ DCET ಸ್ಕೋರು ತುಂಬಾ ಕಡಿಮೆ ಆಗ್ಬಿಡುತ್ತೆ. ಓಕೆ? 1 ಮಾರ್ಕ್ ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ನಿಮ್ಮ DCET ಎಕ್ಸಾಮ್ಸ್ ನಲ್ಲಿ. ಓಕೆ? ಸೊ ಇದು ನಿಮ್ಗೆ ತಲೆಲಿರ್ಲಿ. ಕ್ಲಿಯರ್ ಆಯ್ತಲ್ವಾ? ಸೊ ಸಿಲೆಬಸ್ ಬಗ್ಗೆ ಎಲ್ಲ ಕ್ಲಿಯರ್ ಆಗಿದೆ. ಇಷ್ಟು ಸಿಲೆಬಸ್ ಏನೇನ್ ವೈಟೇಜ್ ಇದೆ ಎಲ್ಲ ಹೋಗ್ತಾ ಹೋಗೋಣ. ಸೊ ಲೇಟರ್ ಆನ್ ನಾನು ಮಾಡ್ತಾ ಹೋಗ್ತೀನಿ, ನಿಮಗೆ ಗೊತ್ತಿರ್ಲಿ. ಮತ್ತೆ ಇದರಲ್ಲಿ ಇನ್ನೊಂದು ವಿಷಯ ಬರುತ್ತೆ, ಸರ್ ರ್ಯಾಂಕ್ ಹೆಂಗ್ ಕ್ಯಾಲ್ಕುಲೇಟ್ ಮಾಡ್ತಾರೆ ಸರ್, ಹೌ ಟು ಕ್ಯಾಲ್ಕುಲೇಟ್ ದ ರ್ಯಾಂಕ್. ಸೊ DCET ಎಕ್ಸಾಮ್ ಬರೀತೀರಾ, ಬರ್ದಾದ್ಮೇಲೆ ಈ ಪ್ರಾಸೆಸ್ ಎಲ್ಲ ಶುರುವಾಗುತ್ತೆ. ರ್ಯಾಂಕ್ ಕ್ಯಾಲ್ಕುಲೇಷನ್ ಹೆಂಗ್ ಮಾಡ್ತಾರೆ, ಏನ್ ಕತೆ ಅಂತ ನಿಮ್ಗೆ ಒಂದು ಬ್ರೀಫ್ ಐಡಿಯಾ ಕೊಟ್ಟಿರ್ತೀನಿ. ಸೊ ದಟ್ ನಿಮ್ಗೆ ಐಡಿಯಾ ಇರ್ಲಿ. ಸೊ ನಾನು ಇವಾಗ ಏನ್ ಮಿಸ್ಟೇಕ್ಸ್ ಮಾಡಬಾರ್ದು, ಅಟ್ಲೀಸ್ಟ್ ನಿಮ್ಗೆ 4th ಸೆಮ್ ವರ್ಗು ಆಲ್ರೆಡಿ ಯು ಹ್ಯಾವ್ ಫಿನಿಶ್ಡ್. ಓಕೆನಾ? ನಿಮ್ಮ ಹತ್ರ ಇರೋದು ಈಗ ಯು ಹ್ಯಾವ್ 2 ಸೆಮಿಸ್ಟರ್, 1 is 5th ಅಂಡ್ ಅನದರ್ 1 is 6th. ಈ 2 ಸೆಮಿಸ್ಟರ್ ಅಲ್ಲಿ ನೀವು ಏನ್ ಮಿಸ್ಟೇಕ್ಸ್ ಮಾಡಬಾರ್ದು, ಮತ್ತೆ DCET ಪ್ರಿಪರೇಷನ್ ನ ಯಾಕೆ ಸ್ಟಾರ್ಟ್ ಮಾಡಬೇಕು ಅನ್ನೋದು ಇಂಪಾರ್ಟೆನ್ಸ್ ನಾನು ಇಲ್ಲಿ ಹೇಳ್ತಾ ಹೋಗ್ತೀನಿ. ಸೊ ಯಾಕೆ ನೀವು DCET ಎಕ್ಸಾಮ್ ನ ಸೀರಿಯಸ್ ತಗೊಳ್ಳೇಬೇಕು, ಇದು ಯಾರು ತಗೋಬೇಕು ಅಂತಂದ್ರೆ ಯಾರೆಲ್ಲ ನೀವು ಇಂಜಿನಿಯರಿಂಗ್ ಮಾಡಬೇಕು ಅಂತಿದ್ದೀರಾ. ಓಕೆನಾ? ಇಲ್ಲ ಸರ್ ನಾನು ಡಿಪ್ಲೊಮಾ ಇಟ್ ಇಸ್ ನಾಟ್ ಇನಫ್ ಫಾರ್ ಮೀ, ಸೊ ಐ ವಾಂಟ್ ಟು ಜಾಯಿನ್ ಇಂಜಿನಿಯರಿಂಗ್ ಪರ್ಸ್ಯೂ ಮಾಡಬೇಕು, ನಾನು ಏನಾದರೂ ಬೇರೆ ಅಚೀವ್ ಮಾಡಬೇಕು ಅಂತ ಅಂದ್ರೆ ನೀವು ಇದನ್ನ ನೋಡ್ಲೇಬೇಕು, ಕರೆಕ್ಟಾಗಿ ಅರ್ಥ ಮಾಡ್ಕೋಬೇಕು. ರ್ಯಾಂಕ್ ಕ್ಯಾಲ್ಕುಲೇಷನ್ ಹೆಂಗ್ ಮಾಡ್ತಾರೆ ಸರ್ ಒಂದು DCET ರ್ಯಾಂಕ್ ಅಲ್ಲಿ, DCET ಎಕ್ಸಾಮ್ ಆದ್ಮೇಲೆ ಅಂತ ಅಂದ್ರೆ ನಿಮ್ಗೆ ಒಂದು ಮೆರಿಟ್ ಸ್ಕೋರ್ ಅಂತ ಕೊಡ್ತಾರೆ. ಸೊ ಮೆರಿಟ್ ಸ್ಕೋರ್ ಹೆಂಗಿರುತ್ತೆ ಅಂತ ಅಂದ್ರೆ, ಮೆರಿಟ್ ಸ್ಕೋರ್ ಹೆಂಗ್ ಲೆಕ್ಕ ಹಾಕೋದು ಅಂತಂದ್ರೆ ಪ್ರತಿಯೊಬ್ಬ ಹುಡುಗನಿಗೂ ಒಂದೊಂದು ಮೆರಿಟ್ ಸ್ಕೋರ್ನ ಅವರು ಯಾರಾದ್ರು KEA ಕಡೆಯಿಂದ ಅವರು ಕ್ಯಾಲ್ಕುಲೇಟ್ ಮಾಡ್ತಾರೆ. ಆ ಮೆರಿಟ್ ಸ್ಕೋರ್ ಹೆಂಗ್ ಲೆಕ್ಕ ಹಾಕ್ತಾರೆ ಅಂತ ಅಂದ್ರೆ ನಿಮ್ಗೆ 50% ಆಫ್ ದಿ ಡಿಪ್ಲೊಮೊ ಪರ್ಸೆಂಟೇಜ್. ಓಕೆನಾ? ನಿಮ್ಗೆ 50% ಡಿಪ್ಲೊಮೊ ಅಂದ್ರೆ ಡಿಪ್ಲೊಮೊದಲ್ಲಿ ನೀವು ಏನು ಟಿಲ್ 6th ಸೆಮಿಸ್ಟರ್, ಫಸ್ಟ್ ಇಂದ ಫಸ್ಟ್, ಸೆಕೆಂಡ್, ಥರ್ಡ್, ಫೋರ್ತ್, ಫಿಫ್ತ್, 6th ಈ ಸೆಮಿಸ್ಟರ್ ಅಲ್ಲಿ ಏನ್ ಪರ್ಸೆಂಟೇಜ್ ತಗೊಂಡಿದ್ದೀರಾ, ಅವರೇಜ್ ಆಫ್ ದಿ ಪರ್ಸೆಂಟೇಜ್ ನಿಮ್ಗೆ ಇವಾಗ ಎಷ್ಟೋ ಜನಕ್ಕೆ ನಿಮ್ಗೆ 4th ಸೆಮಿಸ್ಟರ್ ಮಾರ್ಕ್ಸ್ ಕಾರ್ಡ್ ನೀವು ನೋಡಿದೀರಾ,
ಅಲ್ಲಿ ನಿಮ್ಗೆ ಕ್ಯುಮುಲೇಟಿವ್ ಅಂತ ಕೊಟ್ಟಿರ್ತಾರೆ ಅಪ್ ಟು ದಿಸ್ ಎಕ್ಸಾಮ್ ಅಂತ, ಅಲ್ಲಿ ಪರ್ಸೆಂಟೇಜ್ ಮತ್ತೆ CGPA ಕೊಟ್ಟಿರ್ತಾರೆ. ನಿಮ್ಗೆ ಅಬ್ಸರ್ವ್ ಮಾಡಿರ್ಬೋದು, ಅಬ್ಸರ್ವ್ ಮಾಡಿದೀರಾ ಯಾರಾದ್ರೂ? ಈಗ ಅದರ್ನಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ, ನೀವು 6 ಸೆಮಿಸ್ಟರ್ ಮುಗ್ದಾದ್ಮೇಲೂ ಅದೇ ತರ ಕೊಡ್ತಾರೆ. ಓಕೆನಾ, ಫುಲ್ ಕನ್ಸಾಲಿಡೇಟೆಡ್ ಕೊಡ್ತಾರೆ ಅವರು. ಅಂದ್ರೆ ನಿಮ್ದು ಅಲ್ಲಿ ಪರ್ಸೆಂಟೇಜ್ ಕಾಣುತ್ತೆ ಅಪ್ ಟು ದಿಸ್ ಎಕ್ಸಾಮ್, ಅಪ್ ಟು 6 ಸೆಮಿಸ್ಟರ್ ನಿಮ್ದು ಏನ್ ಪರ್ಸೆಂಟೇಜ್ ಇದೆ. CGPA ತಗೊಳ್ಳಲ್ಲ, ಸೊ ಅವರು ಪರ್ಸೆಂಟೇಜ್ ತಗೊಂತಾರೆ. ಓಕೆನಾ, ಪರ್ಸೆಂಟೇಜ್ ಎಷ್ಟಿರುತ್ತೆ ಅದರ್ನಲ್ಲಿ 50% ತಗೊಂತಾರೆ. 50% ಆಫ್ ದಿ ಡಿಪ್ಲೊಮೊ ನೀವು ಫುಲ್ 3 ವರ್ಷ 6 ಸೆಮಿಸ್ಟರ್ ಅಲ್ಲಿ ಏನ್ ದಬಾಕಿದಿರಾ ಇಲ್ಲಿವರೆಗೂ, ಆ ಟೋಟಲ್ ಪರ್ಸೆಂಟೇಜ್ ಎಷ್ಟು ಬಂದಿದೆ ಅದರಲ್ಲಿ 50% ತಗೊಂತಾರೆ, ತಲೆಲಿರ್ಲಿ. ಓಕೆನಾ, ಇದೊಂದು. ನೆಕ್ಸ್ಟ್ ಇನ್ನೊಂದು ಏನ್ ತಗೊಂತಾರೆ ಅಂತಂದ್ರೆ 50% ಆಫ್ ದಿ DCET ಸ್ಕೋರ್ ತಗೊಂತಾರೆ. ನೀವು DCET ಎಕ್ಸಾಮ್ ನಲ್ಲಿ ಹೆಂಗೆ ಪರ್ಫಾರ್ಮ್ ಮಾಡ್ತೀರಾ ಆ ಮಾರ್ಕ್ಸ್ ನಲ್ಲಿ, DCET ಎಕ್ಸಾಮ್ ಎಷ್ಟು ಮಾರ್ಕ್ಸ್ಗೆ ಅಂತ ಗೊತ್ತಾಯ್ತು ಈಗ ನಿಮ್ಗಿನ್ನ 100 ಮಾರ್ಕ್ಸ್ ಇರುತ್ತೆ. 100 ಮಾರ್ಕ್ಸ್ಗೆ ನೀನ್ ಎಷ್ಟು ಸ್ಕೋರ್ ಮಾಡ್ತೀಯಾ ಅದರಲ್ಲಿ 50% ತಗೊಂತಾರೆ. ಸಪೋಸ್ ನೀನ್ 90 ಸ್ಕೋರ್ ಮಾಡಿದ್ರೆ ಅಂತಂದ್ರೆ 100ಗೆ ನೀನ್ 90 ಕ್ವಶನ್ಸ್ ಕರೆಕ್ಟ್ ಆಗಿ ಮಾಡಿದೆ ಅಂತಂದ್ರೆ ಅದರಲ್ಲಿ ಅವ್ರು ತಗೊಳ್ಳೋದು ಎಷ್ಟಪ್ಪ? 45% ತಗೊಂತಾರೆ. 45% ತಗೊಂತಾರೆ. ಈಗ ಇದರಿಂದ ನೀವು ಅರ್ಥ ಮಾಡ್ಕೋಬೇಕಾಗಿರೋ ವಿಷಯ ಏನು ಅಂತ ಅಂದ್ರೆ, ಈಗ ಒಂದನ್ನ ತಲೆಯಲ್ಲಿ ಕರೆಕ್ಟ್ ಆಗಿ ಇಟ್ಕೊಳ್ಳಿ. ಏನಂದ್ರೆ ಇದಕ್ಕೆ ಮತ್ತೆ ಇದಕ್ಕೆ ವೆಯ್ಟೇಜ್ ಜಾಸ್ತಿ ಯಾವ್ದಕ್ಕೆ ಅಂತ ಅಂದ್ರೆ, ನಾನ್ ಹೇಳೋದು DCETಗೇನೆ. ಯಾಕೆ ಸರ್ ಅಂತ ಕೇಳಿದ್ರೆ, ನೋಡಪ್ಪ 50% ಎರಡರಲ್ಲೂ 50% ತಗೊಳ್ಳೋದು. ಈ ನೀನ್ 3 ವರ್ಷ ಏನ್ ದಬಾಕಿದ್ಯಾ ಇಲ್ಲಿ ಡಿಪ್ಲೊಮೋದಲ್ಲಿ ಅದ್ರಲ್ಲಿ ತಗೊಳ್ಳೋದು 50%. ಇನ್ನ 100 ಎಕ್ಸಾಮ್ಗೆ ಏನ್ ಬರೀತ್ಯಾ ಅದ್ರಲ್ಲಿ 50% ತಗೊಂಡು ಇವೆರಡು ಈಕ್ವಲ್ ಪ್ರಪೋರ್ಷನ್ ಅಲ್ಲಿ ಅವರು ತಗೊಂತಾರೆ. ಓಕೆನಾ, ಮೆರಿಟ್ ಸ್ಕೋರ್ ನ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಈಕ್ವಲ್ ಪ್ರಪೋರ್ಷನ್ ಅಲ್ಲಿ ತಗೊಳ್ಳೋದ್ರಿಂದ ಅಟ್ಲೀಸ್ಟ್ ಸರ್ ನಾನು ಡಿಪ್ಲೊಮಾದಲ್ಲಿ ಚೆನ್ನಾಗಿ ಪರ್ಫಾರ್ಮ್ ಮಾಡಕ್ ಆಗ್ಲಿಲ್ಲ ಸರ್ ಬಿಕಾಸ್ ಆಫ್ ಸಮ್ ಸರ್ಕಮ್ಸ್ಟೆನ್ಸಸ್, ಈಗ ಏನಾದ್ರೂ ದಾರಿ ಇದೆಯಾ ಸರ್ ನಾನು ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳೋದಕ್ಕೆ ನನ್ನ ರ್ಯಾಂಕ್ ನ ಅಂತಂದ್ರೆ ಡೆಫಿನೆಟ್ಲಿ ದೇರ್ ಇಸ್ ಎ ಚಾನ್ಸ್. ಯಾವೆಲ್ಲ ಚಾನ್ಸ್ ಇದೆ ಅಂತ ಅಂದ್ರೆ, ಒಂದು ಯು ಹ್ಯಾವ್ ಇನ್ ಹ್ಯಾಂಡ್ 5th and 6th ಸೆಮಿಸ್ಟರ್. 5th ಮತ್ತೆ 6th ಸೆಮಿಸ್ಟರ್ ಅಲ್ಲಿ ನಿಮ್ಗೆ ಇನ್ನೂ ಸ್ಕೋರ್ ಮಾಡೋ ಚಾನ್ಸಸ್ ಇದೆ. ಮ್ಯಾಕ್ಸಿಮಮ್ ಸ್ಕೋರ್ ಮಾಡಿ. ಸೊ ಟ್ರೈ ಟು ಗೆಟ್ 10 CGPA. 10 CGPA ತಗೊಂಡ್ರೆ ನಿಮ್ಗೆ ಆವರೇಜ್ 92.5% ಬರುತ್ತೆ. ಇದು ನಿಮ್ ತಲೆಲಿರ್ಲಿ. ಓಕೆ, ಸೊ ಅಲ್ಲಿ ಮ್ಯಾಕ್ಸಿಮಮ್ ತಗೊಂಡ್ಬಿಟ್ಟು DCET ನಲ್ಲಿ ಚೆನ್ನಾಗಿ ಸ್ಕೋರ್ ಮಾಡಿಬಿಟ್ಟೆ ಅಂತ ಅಂದ್ರೆ ನಿಮ್ದು ಕಂಪನ್ಸೇಟ್ ಆಗುತ್ತೆ, ಬ್ಯಾಲೆನ್ಸ್ ಆಗುತ್ತೆ. ಓಕೆನಾ, ಸ್ಟಿಲ್ ಯು ಹ್ಯಾವ್ ಚಾನ್ಸ್. ಯಾಕೆ ನೀವು ಇವಾಗಲೇ DCET ಪ್ರಿಪೇರ್ ಆಗಬೇಕು ಅಂದ್ರೆ ದಿಸ್ ಇಸ್ ದ ರೀಸನ್. ಓಕೆ, ತುಂಬಾ ಜನ ಬರೀತಾರೆ, ನಿಮಗೆ ಗೊತ್ತಿರ್ಲಿ ಅರೌಂಡ್ 40,000 ಸ್ಟೂಡೆಂಟ್ಸ್ ಇದ್ದಾರೆ. ಓಕೆನಾ, ಡಿಪ್ಲೊಮಾ ಓದ್ತಿರೋರು. ಅದರಲ್ಲಿ DCET ಎಕ್ಸಾಮ್ ಬರೆಯೋರು ಅರೌಂಡ್ 20,000, 19,000 ರಿಂದ 21,000 ಈ ತರ ರೇಂಜ್ ಅಲ್ಲಿ ಬರೀತಾರೆ. ಒಂದು 20,000 ಅಂದ್ಕೋ, 20,000 ಜನ ಮಾತ್ರ DCET ಎಕ್ಸಾಮ್ ಬರೀತಾರೆ. ಇದು ನಿಮ್ ತಲೆಲಿರ್ಲಿ. ಸೊ ಆ 20,000 ಜನದಲ್ಲಿ ನಿಮ್ಗೆ ಸೀಟ್ ಎಷ್ಟಿದಾವೆ ಅಂತಂದ್ರೆ ಒಂದು 10,000 ರಿಂದ 11,000 ಸೀಟ್ ಅಷ್ಟೇ ಇರೋದು, ಬರೆದು ಇಟ್ಕೊಳ್ಳಿ. ಓಕೆ, ಇನ್ನು 10,000 ಜನಕ್ಕೆ ಏನ್ ಸರ್, ಇನ್ನು 10,000 ಜನಕ್ಕೆ ಸೀಟ್ ಇಲ್ಲ, ನೀವು ಮ್ಯಾನೇಜ್ಮೆಂಟ್ ಸೀಟ್ ಅಲ್ಲೇ ಹೋಗ್ಬೇಕಾಗತ್ತೆ. ನಿಮಗೆ ತಲೆಲಿರ್ಲಿ ಮ್ಯಾನೇಜ್ಮೆಂಟ್ ಸೀಟು ಸ್ಪೆಷಲಿ ಫಾರ್ ಡಿಪ್ಲೊಮಾ ಸ್ಟೂಡೆಂಟ್ಸ್ ನಿಮ್ಗೆ ಫೀಸು ತುಂಬಾನೇ ಜಾಸ್ತಿ ಇರುತ್ತೆ. ಸೊ ಇಟ್ ಡಿಪೆಂಡ್ಸ್ ಆನ್ ದಿ ಕಾಲೇಜ್. ನೀನು RV ಕಾಲೇಜು ದೊಡ್ಡ ಕಾಲೇಜ್ಗಳಿಗೆಲ್ಲ ಹೋಗ್ತೀನಿ ಅಂತ ಅಂದ್ರೆ, ಫೇಮಸ್ ಕಾಲೇಜ್ಗಳಿಗೆ ಹೋಗ್ತೀನಿ ಅಂತ ಅಂದ್ರೆ ನಿಮ್ಗೆ ಅಲ್ಲಿ ನಿಮ್ಗೆ 20 ಲಕ್ಷ, 25 ಲಕ್ಷ, 30 ಲಕ್ಷದವರೆಗೂ ಹೋಗುತ್ತೆ ಮ್ಯಾನೇಜ್ಮೆಂಟ್ ಸೀಟು. ಅದು ಬಿಟ್ಟು DCET ನಲ್ಲಿ ಒಳ್ಳೆ ಸ್ಕೋರ್ ಮಾಡಿ ನೀವೇನಾದ್ರೂ ಚೆನ್ನಾಗಿ ಸ್ಕೋರ್ ಮಾಡ್ಕೊಂಡು ಒಳ್ಳೆ ರ್ಯಾಂಕ್ ತಗೊಂಡ್ರಿ ಅಂತ ಅಂದ್ರೆ ನಿಮ್ಗೆ ಆರಾಮಾಗೆ DCET ಥ್ರೂನೇ ನಿಮ್ಗೆ ಎಕ್ಸಾಮ್ ಅಲೋ ಮಾಡ್ಕೊಂತಾರೆ. ನಿಮ್ಗೆ ಅರೌಂಡ್ ಡಿಪೆಂಡ್ಸ್ ಆನ್ ದಿ ಕ್ಯಾಟಗರಿ, ಡಿಫ್ರೆಂಟ್ ಕ್ಯಾಸ್ಟ್ಗೆ ಡಿಫ್ರೆಂಟ್ ಫೀಸ್ ಇರುತ್ತೆ. ಅರೌಂಡ್ 1,20,000 ಆ ತರ ಇರುತ್ತೆ. ಅರೌಂಡ್ 1.5 ನಲ್ಲಿ ಮುಗ್ದೋಗ್ಬಿಡುತ್ತೆ. ಡಿಫ್ರೆಂಟ್ SC ST ಗೆಲ್ಲ ಇದ್ರೆ ನಿಮಗೆ ಫ್ರೀ ಇರುತ್ತೆ. ದಟ್ ಇಸ್ ಅ ಡಿಫ್ರೆಂಟ್ ಕೇಸ್, ಅದು ಅದಾದ್ಮೇಲೆ ಮಾತಾಡೋಣ. ಓಕೆ, ಹಂಗಾಗಿ ಯು ಹ್ಯಾವ್ ಟು ಟೇಕ್ ದಿಸ್ ಪ್ರಿಪರೇಷನ್ ಏನಿದೆ DCET ಪ್ರಿಪರೇಷನ್ ವೆರಿ ಸೀರಿಯಸ್. ಓಕೆ, ನನ್ನ ಕೇಳೋದಾದ್ರೆ ಯು ಹ್ಯಾವ್ ಟು ಸ್ಟಾರ್ಟ್ ಫ್ರಮ್ ನೌ ಇಟ್ ಸೆಲ್ಫ್. ಓಕೆ, ಸೊ ವಾಟ್ ಎವರ್ ನಿಮ್ಮ ಫ್ರೆಂಡ್ಸ್ ಯಾರೋ ಪ್ರಿಪೇರ್ ಆಗ್ತಿಲ್ಲ, ಅವ್ನು ಪ್ರಿಪೇರ್ ಆಗ್ತಿಲ್ಲ, ನಾನು ಯಾಕೆ ಇಷ್ಟೊಂದು ದಿವಸ ತಗೋಬೇಕು, ಹಂಗಿದ್ರೆ ಆಗದೇ ಇಲ್ಲ. ಓಕೆ, ನಿನ್ ಫ್ರೆಂಡಿಗೂ ಸೀಟ್ ಸಿಗಲ್ಲ, ನಿನ್ಗೂ ಸೀಟ್ ಸಿಗಲ್ಲ, ಒಂದು ತಲೆಯಲ್ಲಿ ಇರಲಿ. ಸೊ ಮೆರಿಟ್ ಸ್ಕೋರ್ ಹಿಂಗ್ ಲೆಕ್ಕ ಹಾಕ್ತಾರೆ. ಹಂಗಾಗಿ ಈ 3 ವರ್ಷದಲ್ಲಿ ಏನ್ ದಬ್ಬಾಕ್ದೆ, ಇಲ್ಲಿ 3 ಅವರಲ್ಲಿ ಏನ್ ಎಕ್ಸಾಮ್ ಬರೀತೀರಾ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಇಲ್ಲಿ 3 ವರ್ಷ ನಿನ್ ದಬ್ಬಾಕಿದ್ದು, ಇಲ್ಲಿ 3 ಅವರಲ್ಲಿ ನೀನ್ ಏನು ಬರೀತೀಯಾ ಅದ್ರ ಮೇಲೆ ಡಿಪೆಂಡ್ ಆಗಿದೆ.
ಇದು ತಲೆಯಲ್ಲಿ ಇಟ್ಕೊಳ್ಳಿ. ಸೊ ಒಂದು ಎಕ್ಸಾಂಪಲ್ ತೋರಿಸ್ಬಿಡ್ತೀನಿ. ಸೊ ನಿಮ್ಗೆ ಯಾವ ತರ ಮೆರಿಟ್ ಸ್ಕೋರ್ ಲೆಕ್ಕ ಹಾಕ್ತಾರೆ ಅಂತ ಅಂದ್ರೆ ಸಿಂಪಲ್ ಆಗಿ ನೋಡಿ. ರ್ಯಾಂಕ್ ಕ್ಯಾಲ್ಕುಲೇಷನ್ ಯಾವ ತರ ಇರುತ್ತೆ ಅಂತ ಅಂದ್ರೆ ನೋಡಿ, ನಿಮ್ಮ ಫಸ್ಟ್ ಮತ್ತೆ ಫಸ್ಟ್ ರಿಂದ 6 ಸೆಮ್ ಅಲ್ಲಿ ನಿಮ್ದು ಒಟ್ಟು ಪರ್ಸೆಂಟೇಜ್ ಲೆಟ್ ಅಸ್ ಅಸ್ಯೂಮ್ 88% ಇದೆ ಅಂತ ಅನ್ಕೊಳ್ಳೋಣ. ನಿಮ್ಗೆ ನಿಮ್ ಪರ್ಸೆಂಟೇಜ್ ಎಷ್ಟಿದೆ ಅಂತ ನಿಮ್ಗೆ ಆಲ್ರೆಡಿ ಗೊತ್ತಿಲ್ಲ. 4th ಸೆಮ್ ವರ್ಗೂ ಎಷ್ಟಿದೆ ಅಂತ ಗೊತ್ತಾಗುತ್ತೆ. ಒಬ್ಬೊಬ್ರದ್ದು 90 ಇದೆ, ಒಬ್ಬೊಬ್ರದ್ದು 91 ಇದೆ, ಒಬ್ಬರದ್ದು 88 ಇದೆ, 87 ಇದೆ, ಈ ತರ ಇರುತ್ತೆ ಪರ್ಸೆಂಟೇಜ್. ಅದಕ್ಕೆ ಸ್ಟಿಲ್ ಯು ಹ್ಯಾವ್ ಇನ್ ಹ್ಯಾಂಡ್ 5th and 6th ಅಲ್ಲಿ ಜಾಸ್ತಿ ಇಂಪ್ರೂವ್ ಮಾಡ್ಕೊಳ್ಳಿ, ನಿಮ್ಮ ಪರ್ಸೆಂಟೇಜ್ ನ ಇಂಪ್ರೂವ್ ಮಾಡ್ಕೊಳ್ಳಿ. ದಟ್ ಈಸ್ ಒನ್ ಥಿಂಗ್. 88% ಇದೆ ಅಂತ ಅನ್ಕೊಳ್ಳಿ 6 ಸೆಮ್ ವರ್ಗೂ. ಮತ್ತೆ ಇದು ನಿಮ್ಗೆ ತಲೆಲಿರ್ಲಿ, ನೀವು DCET ನೋಟಿಫಿಕೇಶನ್ ನೋಡಿದ್ರೆ ಅಲ್ಲಿ ಏನ್ ಕೊಟ್ಟಿದ್ದಾನೆ ಅಂತ ಅಂದ್ರೆ ಆ ನೋಟಿಫಿಕೇಶನ್ ಅಲ್ಲಿ ಓನ್ಲಿ 5th and 6th ಅಂತ ಕೊಟ್ಟಿದ್ದಾನೆ. ಓಕೆನಾ? ಬಟ್ ಅವರು ಕನ್ಸಿಡರ್ ಮಾಡೋದು ಫುಲ್ ತಗೊಂತಾರೆ. ಹಂಗಾಗಿ ನೀವು ಫುಲ್ ನೇ ತಗೊಳ್ಳಿ, ತಲೆ ಕೆಡಿಸ್ಕೊಳಕ್ ಹೋಗ್ಬೇಡಿ. 5th, 6th ಅಂತ ಮಾತ್ರ ಅಲ್ಲಿ ನೋಟಿಫಿಕೇಶನ್ ಕೊಟ್ಟಿದ್ದಾನೆ, ಬಟ್ ಎಲ್ಲಾನು ತಗೊಂತಾರೆ. ಇದು ನಿಮ್ಗೆ ಗೊತ್ತಿರ್ಲಿ. ಸಪೋಸ್ ನೀವು DCET ನಲ್ಲಿ ಏನಾದ್ರೂ ಒಂದು 84 ಮಾರ್ಕ್ಸ್ ತಗೊಂಡಿದ್ದೀರಾ ಅಂತ ಅನ್ಕೊಳ್ಳಿ. 84 ಮಾರ್ಕ್ಸ್ ಎಷ್ಟು ಮಾರ್ಕ್ಸ್ ತಪ್ಪ ಅದು? 100 ಮಾರ್ಕ್ಸ್ಗೆ ನೀವು 84 ತಗೊಂಡಿದ್ದೀರಾ ಅಂತ ಅನ್ಕೊಳ್ಳಿ. ಸೊ ಹಿಂಗಾದಾಗ ನಿಮ್ಮ ಮೆರಿಟ್ ಸ್ಕೋರ್ ಹೆಂಗ್ ಲೆಕ್ಕ ಹಾಕ್ತಾರೆ ಅಂತ ಅಂದ್ರೆ ನೋಡಪ್ಪ, ಈ 88 ಅಲ್ಲಿ ಅರ್ಧ ಎಷ್ಟಪ್ಪ? 44. ಈ 84 ಅಲ್ಲಿ ಅರ್ಧ ಎಷ್ಟು? 42. ಇವೆರಡನ್ನು ಆಡ್ ಮಾಡ್ತಾರೆ. ಇವೆರಡನ್ನು ಆಡ್ ಮಾಡಿದ್ರೆ ಎಷ್ಟಾಯ್ತು? 44 + 42 ಬಂದ್ಬಿಟ್ಟು 86 ಆಗುತ್ತೆ. ಸೊ ಇದರಲ್ಲಿ 50% ತಗೊಂಡ, ಸೊ ಇದರಲ್ಲಿ 50% ತಗೊಂಡ. ಓಕೆ, ನೋಡು, ಈ 44 ಅನ್ನೋದೇನಿದೆ ಇದು ಕಂಟ್ರಿಬ್ಯೂಟ್ ಆಗಿದ್ದು ನೀನು 3 ಇಯರ್ಸ್ ಓದಿದ್ಕೆ. 3 ವರ್ಷ ಏನ್ ದಬ್ಬಾಕ್ದೆ ಅದರಿಂದ ಕಂಟ್ರಿಬ್ಯೂಟ್ ಆಗಿದ್ದು ಎಷ್ಟಪ್ಪ? 44. 3 ಅವರ್ ಎಕ್ಸಾಮ್ ಬರ್ದಲ್ಲ, ಇಟ್ ಇಸ್ ಅ 3 ಅವರ್ ಎಕ್ಸಾಮ್. ಕಂಟ್ರಿಬ್ಯೂಟ್ ಆಗಿದ್ದು ಎಷ್ಟು? 42. ಇಟ್ ಡಿಪೆಂಡ್ಸ್. ನೀನ್ 90 ತಗೊಂಡ್ರೆ 45 ಆಗುತ್ತೆ, 100 ತಗೊಂಡ್ರೆ 50 ಆಗುತ್ತೆ. ಓಕೆನಾ? ಅರ್ಥ ಮಾಡ್ಕೊಳ್ಳಿ, ಅಷ್ಟು ಇಂಪಾರ್ಟೆಂಟ್ ಇದೆ ನಿಮ್ಮ DCET ಎಕ್ಸಾಮ್. ಓಕೆನಾ? ಟೋಟಲ್ ಇದು ನಿಮ್ಗೆ ಎಷ್ಟು ಬಂತು? ಮೆರಿಟ್ ಸ್ಕೋರು 86 ಬಂತು. ಈಗ ಏನ್ ಮಾಡ್ತಾರೆ, ಒಂದು ನೀವು ಎಕ್ಸಾಮ್ ಬರ್ದಿತ್ರ ಪ್ರತಿಯೊಬ್ಬರದು ಮೆರಿಟ್ ಸ್ಕೋರ್ ನ ಕ್ಯಾಲ್ಕುಲೇಟ್ ಮಾಡ್ತಾರೆ. ಇದೆಲ್ಲ ಯಾರು ಮಾಡ್ತಾರೆ ಸರ್? ನೋಡಿ, ನಿಮ್ಮ ಏನಿದೆ ಸೆಮಿಸ್ಟರ್ ಎಕ್ಸಾಮ್ ಮಾಡೋದು BTE ನಿಮ್ಗೆ ಆಲ್ರೆಡಿ ಗೊತ್ತಿದೆ. ಸೊ ಬೋರ್ಡ್ ಆಫ್ ಟೆಕ್ನಿಕಲ್ ಎಜುಕೇಶನ್ ಅವ್ರು ಮಾಡ್ಕೊಂತಾರೆ. ನಿಮ್ಮ DCET ಎಕ್ಸಾಮ್ ಮಾಡೋದು KEA ಅಂತ. ಓಕೆನಾ? ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅಂತ ಒಂದು ಅಥಾರಿಟಿ ಇದೆ. ಎಲ್ಲಾ ಕಾಂಪಿಟೇಟಿವ್ ಎಕ್ಸಾಮ್ಸ್ ಕರ್ನಾಟಕದಲ್ಲಿ ಮಾಡೋದು ಅದು. ಓಕೆನಾ? ಆ ಒಂದು ಸಂಸ್ಥೆ ನಿಮ್ಮ DCET ಎಕ್ಸಾಮ್ ನ ಮಾಡುತ್ತೆ. ಓಕೆನಾ? ಸೊ ಹಂಗಾಗಿ ಅವರು ಪ್ರತಿಯೊಬ್ಬ ಡಿಪ್ಲೊಮಾ ಸ್ಟೂಡೆಂಟ್ ಈ ತರ ಮೆರಿಟ್ ಸ್ಕೋರ್ ನ ಲೆಕ್ಕ ಹಾಕ್ತಾರೆ. ಓಕೆನಾ? ಮೆರಿಟ್ ಸ್ಕೋರ್ ನ ಲೆಕ್ಕ ಹಾಕಿ ಯಾರು ಟಾಪ್ ಅಲ್ಲಿ ಬರ್ತಾನೆ ಅವನಿಗೆ ಫಸ್ಟ್ ರ್ಯಾಂಕ್, ನೆಕ್ಸ್ಟ್ ಬಂದವನಿಗೆ ಸೆಕೆಂಡ್ ರ್ಯಾಂಕ್, ಹಂಗೆ ಕೊಟ್ಕೊಂಡು ಹೋಗ್ತಾರೆ. ಅಕಾರ್ಡಿಂಗ್ಲಿ ನಿಮ್ಮ ರ್ಯಾಂಕ್ ಬರ್ತಾ ಹೋಗುತ್ತೆ. ದಿಸ್ ಇಸ್ ಹೌ ಏನಾದ್ರು ರ್ಯಾಂಕ್ ಹೆಂಗೆ ನಿಮ್ಗೆ ಕ್ಯಾಲ್ಕುಲೇಟ್ ಮಾಡ್ತಾರೆ ಅನ್ನೋದು. ಸೊ ಇದ್ರಲ್ಲಿ ಏನಾದ್ರು ಡೌಟ್ ಇದೆಯಾ ರ್ಯಾಂಕ್ ಪ್ರಿಡಿಕ್ಟ್ ಮಾಡೋದ್ರಲ್ಲಿ? ಎಸ್. ಸೊ ನಿಮ್ಗೀಗ ಒಂದು ಗೊತ್ತಾಯ್ತು ರ್ಯಾಂಕ್ ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ತಾರೆ ಅಂತ. ಸೊ ಈಗ ನೋಡ್ತಾ ಹೋಗೋಣ ಏನೇನೆಲ್ಲ ಮಾಡಬೇಕು ಅದಕ್ಕೋಸ್ಕರ ಪ್ರಿಪರೇಷನ್ ನೀವು ಅಂತ. ಇದು ರ್ಯಾಂಕ್ ಕ್ಯಾಲ್ಕುಲೇಷನ್. ಓಕೆ, ಸೊ ನೀವು DCET ನ ತುಂಬಾ ಸೀರಿಯಸ್ ಆಗಿ ತಗೊಂಡಿಲ್ಲ ಅಂತ ಅಂದ್ರೆ ನಿಮ್ಗೆ ಕಟ್ಟಿಟ್ಟ ಬುತ್ತಿ, ರ್ಯಾಂಕ್ ಬರೋದಿಲ್ಲ. ರ್ಯಾಂಕ್ ಬಂದಿಲ್ಲ ಅಂತ ಅಂದ್ರೆ ದುಡ್ಡಿದ್ರೆ ಹೋಗ್ತೀಯ. ಇವಾಗ ನನಗೆ ಎಷ್ಟೊಂದು ಜನ ಸ್ಟೂಡೆಂಟ್ಸ್ ಮೆಸೇಜ್ ಮಾಡ್ತಾರೆ, ನನಗೆ ಸರ್ ನಮ್ಗೆ ಇದು ಪ್ರಾಬ್ಲಮ್ ಆಗ್ತಿದೆ ಸರ್, ಫೀಸ್ ಜಾಸ್ತಿ ಇದೆ ಸರ್, ಸೀಟ್ ಸಿಗ್ಲಿಲ್ಲ ಸರ್, ಅದೇ ಇದೆ ಅಂತ ಹೇಳ್ತಾರೆ. ಸೊ ಆತರ ಸಿಗ್ಲಿಲ್ಲ ಅಂತ ಅಂದ್ರೆ ನಾವು ಕೂಡ ಏನು ಮಾಡಕ್ಕಾಗಲ್ಲ, ಯಾರು ಕೂಡ ಏನು ಮಾಡಕ್ಕಾಗಲ್ಲ. ನೀನ್ ರ್ಯಾಂಕ್ ತೆಗಿಬೇಕು, ಕಾಲೇಜ್ ಸೀಟ್ ತಗೋಬೇಕು. ಇಲ್ಲ ಅಂತ ಅಂದ್ರೆ ನೀನ್ ಮ್ಯಾನೇಜ್ಮೆಂಟ್ ಅಲ್ಲಿ ಹೋಗ್ಬೇಕು. ಮ್ಯಾನೇಜ್ಮೆಂಟ್ ಅಲ್ಲಿ ಹೋಗ್ಬೇಕಂತ ಅಂದ್ರೆ ಜನ ಕಾಂಚಾಣ ಜಾಸ್ತಿ ಇರ್ಬೇಕು. ಓಕೆನಾ? ಇದು ಯಾರ್ಯಾರು ಬಡವ್ರು ಇದೀರಾ ಸರ್, ನಾನು ಹೈಯರ್ ಎಜುಕೇಶನ್ ಪರ್ಸ್ಯೂ ಮಾಡ್ಬೇಕಂತಿದೀವಿ ಸರ್ ಅಂತ, ಇವಾಗ ನೀವು ಸ್ಟಾರ್ಟ್ ಮಾಡಿ. ನಿಮ್ಗೆ ಏನ್ ಸಪೋರ್ಟ್ ಬೇಕೋ ಐ ವಿಲ್ ಡೂ ದಟ್. ಓಕೆ, ಸೊ ಇದು ನಿಮ್ಗೆ ಗೊತ್ತಿರ್ಲಿ. ಅಂಡ್ ದೆನ್ ತುಂಬಾ ಜನ ಈ ಕೋಟ್ ಹಾಕೊಂಡ್ ಬಂದಿರೋದು ಉದ್ದೇಶ ಇಷ್ಟೇ, ತುಂಬಾ ಜನಕ್ಕೆ ಇನ್ನ ಸೀರಿಯಸ್ನೆಸ್ ಇಲ್ಲ. ಸರ್ ನಾವು 5th ಸೆಮ್ ಓದ್ತಾ ಇದೀವಿ ಸರ್, 6th ಸೆಮ್ ಆದ್ಮೇಲೆ ಬರ್ತೀನಿ ಸರ್, ಜಾಯಿನ್ ಆಗ್ತೀನಿ ಸರ್, ಸೇರ್ಕೋತೀನಿ ಸರ್, ಕ್ಲಾಸ್ ಕೇಳ್ತೀನಿ ಸರ್. ಆಗಲ್ಲ ಅಣ್ಣ. ಓಕೆನಾ? ಒಂದ್ಸರಿ ಈ ಕೋಟ್ ಓದು ನಿಮ್ ತಲೆಗೆ ಬರುತ್ತೆ. ಐ ಡೋಂಟ್ ಹ್ಯಾವ್ ಟೈಮ್ ಮೀನ್ಸ್ ಇಟ್ಸ್ ನಾಟ್ ಎ ಪ್ರಯಾರಿಟಿ ಅಂತ. ಓಕೆನಾ? ಅಂದ್ರೆ ನನ್ನ ಹತ್ರ ಟೈಮ್ ಇಲ್ಲ ಅಂತ ಅಂದ್ರೆ ಅದ್ರ ಅರ್ಥ ಏನು? ಅದ್ ನನಗೆ ಪ್ರಯಾರಿಟೈಸ್ ಇಲ್ಲ ಅಂತ. ಓಕೆ, ನೀನ್ ಯಾವ್ದಕ್ ಟೈಮ್ ಕೊಡ್ತೀಯ? ಯೂಶಲಿ
ಯಾವ್ದು ಟೈಮ್ ಕೊಡ್ತೀಯಾ ಅಂತಂದ್ರೆ ನಿನ್ಗೆ ಅದು ಪ್ರಯಾರಿಟೈಸ್ ಆಗಿರ್ಬೇಕು. ಪ್ರಯಾರಿಟೈಸ್ ಇದ್ರೆ ನೀನು ಆರಾಮಾಗಿ ನೀನ್ ಟೈಮ್ ಕೊಟ್ಟೆ ಕೊಡ್ತೀಯ. ಓಕೆನಾ? ಅದು ಪ್ರಯಾರಿಟೈಸ್ ಆಗಿಲ್ಲ ಅಂತಂದ್ರೆ ನೀನ್ ಟೈಮ್ ಕೊಡಲ್ಲ. ಹಂಗಾಗಿ ನೀನ್ ಇದನ್ನ ಪ್ರಯಾರಿಟಿಲಿ ಇಟ್ಕೊಂಡಿಲ್ಲ ನೀನು DCET ನ. ಅದಕ್ಕಾಗಿ ನೀನ್ ಹೇಳ್ತೀಯ ರೀಸನ್ಸ್ 1000 ಹೇಳ್ಬೋದು, ನಾವು 1000 ಹೇಳ್ಬೋದು, ನನ್ನ ಹತ್ರ ಟೈಮ್ ಇಲ್ಲ ಅಂತ. ಇವತ್ತು ಇಂಡಿಪೆಂಡೆನ್ಸ್ ಡೇ ಇತ್ತು, ಬೆಳಿಗ್ಗೆಯಿಂದ ಸಂಜೆವರೆಗೂ ಫ್ರೀ ಇದ್ರಿ, ಎಷ್ಟು ಜನ ಓದಿದ್ರಿ ಹೇಳ್ರಲ್ಲ ನೋಡೋಣ. ಟೈಮ್ ವೇಸ್ಟ್ ಮಾಡಿಲ್ಲ, ನಿಮ್ಮ ಆತ್ಮಸಾಕ್ಷಿನ ಮುಟ್ಕೊಂಡು ಹೇಳ್ರ ನೋಡೋಣ. ಟೈಮ್ ವೇಸ್ಟ್ ಮಾಡಿದಿರಾ ಮಾಡಿಲ್ವಾ ಅಂತ. ಟೈಮ್ ವೇಸ್ಟ್ ಮಾಡಿದೀರಾ, ತುಂಬಾ ಟೈಮ್ ವೇಸ್ಟ್ ಮಾಡಿದೀರಾ. ಓಕೆ, ಅದರಲ್ಲಿ 2 ಅವರ್ನ DCET ಎಕ್ಸಾಮ್ ಪ್ರಿಪರೇಷನ್ಗೆ ಕೊಟ್ಟಿದ್ದಿದ್ರೆ ಸೊ ನಿನ್ನ ಒಪ್ತಿದೆ ನಾನು. ಓಕೆನಾ? ಅಂದ್ರೆ ಪ್ರಯಾರಿಟೈಸ್ ಮಾಡ್ಕೊಳ್ಳಿ ಇದನ್ನ. ಓಕೆನಾ? ಡೆಫಿನೆಟ್ಲಿ ವಿ ಆಲ್ವೇಸ್ ಹ್ಯಾವ್ ಟೈಮ್ ಫಾರ್ ವಾಟ್ ಮ್ಯಾಟರ್ಸ್ ಟು ಅಸ್. ನಾವು ನಮ್ಗೆ ಏನ್ ಇಂಪಾರ್ಟೆಂಟ್ ಇದೆ ಅದಕ್ಕೆ ಟೈಮ್ ಕೊಟ್ಟೇ ಕೊಡ್ತೀವಿ. ನೀನ್ ಇದಕ್ಕೆ DCET ಟೈಮ್ ಕೊಟ್ಟಿಲ್ಲ ಅಂತಂದ್ರೆ 100% DCET ನಿನ್ಗೆ ಇಂಪಾರ್ಟೆಂಟ್ ಇಲ್ಲ. DCET ಇಂಪಾರ್ಟೆಂಟ್ ಇಲ್ಲ ಅಂತ ಅಂದ್ರೆ ಸೊ ನಿನ್ಗೆ ಇಂಜಿನಿಯರಿಂಗ್ ಹೋಗೋ ಆಸೆನೂ ಇಲ್ಲ. ಓಕೆನಾ? ವೆರಿ ಸಿಂಪಲ್ ಇಟ್ ಈಸ್. ಅರ್ಥ ಅಲ್ವಾ? ಸೊ ಪ್ರಿವೆನ್ಷನ್ ಇಸ್ ಬೆಟರ್ ದ್ಯಾನ್ ಕ್ಯೂರ್ ಅಂತಾರೆ. ಯುದ್ಧ ಕಾಲದಲ್ಲಿ ಶಸ್ತ್ರಾಭ್ಯಾಸ ಮಾಡ್ದೋ ಯಾವ ಯುದ್ಧದಲ್ಲೂ ಗೆಲ್ಲಕ್ಕಾಗಲ್ಲ. ಓಕೆನಾ? ಪ್ರಾಕ್ಟೀಸ್ 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 ಬಿಫೋರೇ ಪ್ರಾಕ್ಟೀಸ್ ಮಾಡ್ಕೊಂಡು ಬಂದ್ರೆ ಅವಾಗ ನೀವು ಗೆಲ್ಬಹುದು, ಇಲ್ಲ ಅಂದ್ರೆ ಕಷ್ಟ ಆಗತ್ತೆ. ಸೊ ದಟ್ ಈಸ್ ಮೈ ಕನ್ಸರ್ನ್ ಫಾರ್ ಯು. ಓಕೆ, ಇದು ನಿಮಗೆ ಗೊತ್ತಿರ್ಲಿ. ಅಂಡ್ ನಿಮಗೆ ಲಕ್ಷ್ಯ ಬ್ಯಾಚ್ ಬಗ್ಗೆ ಲೈಟ್ ಆಗಿ ಹೇಳ್ತೀನಿ. ಯಾರ್ಯಾರು ಜಾಯಿನ್ ಆಗಿದ್ದೀರಾ ಲಕ್ಷ್ಯ ಬ್ಯಾಚ್ಗೆ ಅಥವಾ ಲಕ್ಷ್ಯ ಬ್ಯಾಚ್ಗೆ ಯಾರ್ಯಾರು ಜಾಯಿನ್ ಆಗಬೇಕು ಅಂತಿದ್ದೀರಾ, ನಾನು ಐ ಹ್ಯಾವ್ ಗಿವನ್ ಇನಫ್ ಟೈಮ್, ಸೇಮ್ ಟೈಪ್ ಫಾರ್ ದಿಸ್ ಒನ್ ಅರ್ಜುನ ಬ್ಯಾಚ್ ಕೂಡ ಐ ಹ್ಯಾವ್ ಗಿವನ್ ಇನಫ್ ಟೈಮ್. ಸೊ ನೀವು ಎಷ್ಟೊಂದು ಜನ ನಮ್ಮನ್ನ ನಂಬಲೇ ಇಲ್ಲ. ಓಕೆನಾ? ಫಸ್ಟ್ ಆಫ್ ಆಲ್ ವಾಟ್ ಐ suggest you is believers, believe me, specially believe me. ಓಕೆನಾ? ಟಿಲ್ ದ ಎಕ್ಸಾಮ್ ಡೇಟ್ ನಿಮ್ ಜೊತೆ ಕೈ ಹಿಡಿದು ಕರ್ಕೊಂಡು ಹೋಗ್ತೀನಿ. ಒಂದು ಅವಾಗ 9 CGPA ಮೇಲಿರೋರು ಎಲ್ಲರೂ ಬರ್ರಪ್ಪ ಸೇರ್ಕೊಡ್ರಿ, ಫ್ರೀ ಬ್ಯಾಚ್ ಇದೆ ಅಂತ ಎಷ್ಟೊಂದ್ ಜನ ಬಂದ್ರಿ. ಯು ಹ್ಯಾವ್ ಬಿಲೀವ್ಡ್ ಅಸ್. ಓಕೆನಾ? ಡೆಫಿನೆಟ್ಲಿ ಅದೇ ತರ ಕ್ಲಾಸ್ ನಡೀತಾ ಇದೆ, ನಿಮ್ಗೆ ಆಲ್ರೆಡಿ ಗೊತ್ತಾಗಿದೆ ಯಾವ ತರ ನಿಮ್ಗೆ ಫೆಸಿಲಿಟೀಸ್ ಕೊಡ್ತಾ ಇದೀನಿ. ಮಾಕ್ ಟೆಸ್ಟ್ ಇರ್ಬೋದು, ನಮ್ಮ ಆಪ್ ನಲ್ಲಿ ಇರ್ಬೋದು, ನಾವು ರೆಕಾರ್ಡೆಡ್ ಕ್ಲಾಸಸ್ ನ ಕೊಡ್ಬೋದು, ಎಲ್ಲ ಮಾಡ್ತಾ ಇದೀನಿ. ಅದೇ ತರ ಲಕ್ಷ್ಯ ಬ್ಯಾಚ್ ಕೂಡ ಇದೇ ತರನೇ. ಸೊ ನಾವು ಫೀಸ್ ತುಂಬಾ ನಾಮಿನಲ್ ಫೀಸ್ ಇಟ್ಟು ಹೇಳಿದ್ದೆ, ತುಂಬಾ ಜನ ಜಾಯಿನ್ ಆದ್ರಿ, ತುಂಬಾ ಜನ ಜಾಯಿನ್ ಆಗ್ಲಿಲ್ಲ. ಸ್ಟಿಲ್ ಯು ಹ್ಯಾವ್ ಸಮ್ ಡೌಟ್ಸ್. ಓಕೆನಾ? ಯಾವ ತರ ಜಾಯಿನ್ ಆಗ್ಬೇಕು, ಏನೋ ಹೆಂಗತೇನೋ ಅಂತನ ಏನು ಮಾಡಕ್ಕಾಗಲ್ಲ. ನಾಳೆ ದಿವಸ ಫೀಸ್ ಜಾಸ್ತಿ ಮಾಡ್ತೀವಿ. ಸೊ ಅವಾಗ ನೀವು ಬಡ್ಕೊಂತೀರಾ ಬಾಯಿ ಅವಾಗ ಆಗುತ್ತೆ ನಿಮ್ಗೆ. ಓಕೆನಾ? ಸೊ ಯಾರ್ಯಾರು ಲಕ್ಷ್ಯ ಬ್ಯಾಚ್ಗೆ ಜಾಯಿನ್ ಆಗ್ಬೇಕಂತಿದ್ದೀರಾ, ಸ್ಟಿಲ್ ಯು ಹ್ಯಾವ್ ಟೈಮ್. ಸೊ ಇವತ್ತು ಬೇಕಾದ್ರೆ ಜಾಯಿನ್ ಆಗ್ರಿ. ಯಾರ್ಯಾರು ಹೊಸದಾಗಿ ಬಂದಿದ್ದೀರಾ ಅವ್ರಿಗೆ ಹೇಳ್ತಾ ಇರೋದು ಒಂದು. ಮತ್ತೆ ಯಾರ್ಯಾರು ಅರ್ಜುನ ಬ್ಯಾಚ್ ಮತ್ತೆ ಲಕ್ಷ್ಯ ಬ್ಯಾಚ್ ಅಲ್ಲಿ ಇದ್ದೀರಾ, ಸೊ ನೀವು ನಿಮ್ಮ ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡಿ. ಯಾರಾದ್ರೂ ಜಾಯಿನ್ ಆಗೋ ತರ ಇತ್ತು ಅಂತಂದ್ರೆ ಡೆಫಿನೆಟ್ಲಿ ನಾನು ಅಲೋ ಮಾಡ್ತೀನಿ. ಯಾರಾದ್ರೂ 9 CGPA 90% ಮೇಲಿದೆ ಅಂತಂದ್ರೆ ಡೆಫಿನೆಟ್ಲಿ ಅವ್ರಿಗೆ ಡಿಸ್ಕೌಂಟ್ ಕೂಡ ನಾನು ಪ್ರೊವೈಡ್ ಮಾಡ್ಕೊಡ್ತೀನಿ. ಓಕೆನಾ? ಸೊ ಇದು ನಿಮಗೆ ಗೊತ್ತಿರಲಿ. ಮತ್ತೆ ಬೇಸಿಕಲಿ ನಿಮಗೆ ಈ ಬ್ಯಾಚ್ ನಲ್ಲಿ ಏನೇನ್ ಸಿಗುತ್ತೆ ಅಂತ ಹೇಳ್ಬಿಡ್ತೀನಿ ಹೊಸದಾಗಿ. ಇದು ಎಲ್ಲಾ ಬ್ಯಾಚ್ಗೂ ಇದು ಅವೈಲಬಲ್ ಇರುತ್ತೆ. ಓಕೆನಾ? ಈವನ್ ಅರ್ಜುನ ಬ್ಯಾಚ್, ಲಕ್ಷ್ಯ ಬ್ಯಾಚ್, ರೆಕಾರ್ಡೆಡ್ ಬ್ಯಾಚ್ ಕೂಡ ಇರುತ್ತೆ. ಸೇಮ್ ಒಂದ್ಸರಿ ಮತ್ತೆ ಎಕ್ಸ್ಪ್ಲೇನ್ ಮಾಡ್ತೀನಿ, ಯಾರ್ಯಾರಿಗೆ ಗೊತ್ತಿಲ್ಲ ನೋಡ್ಕೊಳ್ಳಿ. ಓಕೆ, ನಿಮಗೆ ಇದು ಕಂಪ್ಲೀಟ್ 1 year ಪ್ರೋಗ್ರಾಮ್ ಇರುತ್ತೆ. ಈವನ್ ಫಾರ್ ಅರ್ಜುನ ಬ್ಯಾಚ್ ಕೂಡ ಕಂಪ್ಲೀಟ್ 1 year ಪ್ರೋಗ್ರಾಮ್ ಇರುತ್ತೆ. ಸೊ ಇದು ನಿಮ್ ತಲೆಯಲ್ಲಿ ಇರಲಿ. ಟಿಲ್ ದ ಎಕ್ಸಾಮ್, ಟಿಲ್ DCET ಎಕ್ಸಾಮ್ ಏನಿದೆ ಅವತ್ತಿನ ದಿನದವರೆಗೂ, ಅಂಡ್ ಆಫ್ಟರ್ DCET ಎಕ್ಸಾಮ್ ಆಲ್ಸೋ ನಿಮ್ಮ ಗೈಡೆನ್ಸ್ ಏನಿದೆ, ನಿಮ್ಗೆ ಕಾಲೇಜ್ ಸಜೆಷನ್ ಇರ್ಬೋದು, ನಿಮ್ಮ ಅದನ್ನೆಲ್ಲಕ್ಕೂ ನಾನು ಪರ್ಸನಲ್ ಗೈಡೆನ್ಸ್ ನಾನು ಫ್ರೀ ಆಗಿ ಕೊಡ್ತೀನಿ. ಓಕೆ, ಮತ್ತೆ ಸ್ಟಡಿ ಮೆಟೀರಿಯಲ್ಸ್ ಇರ್ಬೋದು, ತುಂಬಾ ಸ್ಟಡಿ ಮೆಟೀರಿಯಲ್ಸ್ ಆಪ್ ಅಪ್ಲೋಡ್ ಮಾಡ್ತಿದೀನಿ, ಮತ್ತೆ ಎಲ್ಲ ರೆಡಿ ಮಾಡ್ತಾ ಇದೀವಿ. ಇನ್ನೊಂದು ವೀಕ್ ಅಲ್ಲಿ ಎಲ್ಲಾ ಸಬ್ಜೆಕ್ಟ್ ಅಪ್ಲೋಡ್ ಮಾಡ್ತೀವಿ. ಸೊ ಅದನ್ನ ನೀವು ತಗೊಂಡು ಯುಟಿಲೈಸ್ ಮಾಡ್ಕೊಬಹುದು. ಓಕೆನಾ? ತುಂಬಾ ಕ್ವಾಲಿಟಿ ಸ್ಟಡಿ ಮೆಟೀರಿಯಲ್ಸ್. ಮತ್ತೆ ನಾನು ನಿಮ್ಗೆ DCET ಎಕ್ಸಾಮ್ಗೆ ಯಾವ ತರ ಟ್ರೆಂಡ್ ಕೇಳ್ತಿದ್ದಾನೆ ಅದ್ರ ಪ್ರಕಾರ ನಾನು ಕ್ವಶನ್ಸ್ ನ ವೇರಿಯೇಷನ್ ಮಾಡಿ ಕೊಡ್ತಾ ಇದ್ದೀನಿ. ಸೊ ನೀವು ನಮ್ಮ ಮೆಟೀರಿಯಲ್ ಏನಿರೋ ಕ್ವಶನ್ಸ್ ಗಳನ್ನ ನೀವು ಸಾಲ್ವ್ ಮಾಡಿ, ಮತ್ತೆ ನಾನು ಮಾಕ್ ಟೆಸ್ಟ್ ಅಲ್ಲಿ ಏನ್ ಕ್ವಶನ್ ಕೊಡ್ತೀನಿ ಅದನ್ನು ಸಾಲ್ವ್ ಮಾಡಿ. ಸೊ ನಿಮ್ಗೆ n ನಂಬರ್ ಆಫ್ ಕ್ವಶನ್ಸ್ ಸಿಗುತ್ತೆ. ಸೊ ನಿಮ್ಗೆ ಅಷ್ಟು ಸಾಕು, ಬೇರೆ ಇನ್ನೇನು ಬೇಡ. ಇದು 4 days ಲೈವ್ ಕ್ಲಾಸ್ ಇರುತ್ತೆ. ಇದು 4 days ಅಲ್ಲ, ಇದು 3 days ಮಾಡಿದೀವಿ. ಇದು ಬಿಕಾಸ್ ನಿಮ್ಮ ಏನಿದೆ ಸೆಮಿಸ್ಟರ್ ಎಕ್ಸಾಮ್ಗೂ ಕೂಡ ಡಿಸ್ಟರ್ಬ್ ಆಗಬಾರ್ದು ಅಂತ ನಾನು ಇದನ್ನ ಐ ಮೇಕ್ ಇಟ್ ಆಸ್ 3 days ಪರ್ ವೀಕ್ ಅಂತ ಹೇಳಿದೀನಿ. ಅದ್ರದ್ದು ನಿಮ್ ಟೈಮ್ ಟೇಬಲ್ ನಾನು ಗ್ರೂಪ್ ಅಲ್ಲಿ ಹಾಕ್ತೀನಿ ಯಾವ ತರ ಇರುತ್ತೆ ಅಂತ, ಅದು ಗೊತ್ತಿರಲಿ. ಮತ್ತೆ ಕ್ಲಾಸ್ ರೆಕಾರ್ಡೆಡ್ ಇರುತ್ತೆ. ಕ್ಲಾಸ್ ರೆಕಾರ್ಡ್ ಅಂದ್ರೆ ನಿಮಗೆ ಗೊತ್ತಿದೆ, ಪ್ರತಿಯೊಂದು ನಾವು ಆಪ್ ಡೌನ್ಲೋಡ್ ಮಾಡಿರೋ ಯಾರು ಇದ್ದೀರಾ, ಯಾರು ಡೌನ್ಲೋಡ್ ಮಾಡಿಲ್ಲ ಅಂತಾರ ಡೌನ್ಲೋಡ್ ಮಾಡಿ. ಅರ್ಜುನ ಬ್ಯಾಚರ್ ಎಲ್ಲರೂ ಡೌನ್ಲೋಡ್ ಮಾಡಿದಿರಾ, ಸೊ ಐ ನೋ ದಟ್. ಲಕ್ಷ್ಯ ಬ್ಯಾಚರು ಕೂಡ ಡೌನ್ಲೋಡ್ ಮಾಡಿ. ನಿಮ್ಗೆ ಪ್ರತಿಯೊಂದು ಕ್ಲಾಸ್ ರೆಕಾರ್ಡ್ ಬಂದ್ಬಿಟ್ಟು ಆಪ್ ನಲ್ಲಿ ಇರುತ್ತೆ. ಆರ್ಡರ್ ಆಗಿ ಜೋಡಿಸ್ಕೊಂಡು ಹೋಗಿದ್ದೀನಿ, ಆರ್ಡರ್ ಅಲ್ಲಿ ನೋಡ್ಕೊಂತ ಹೋಗಿ. ಸೊ ನೀವು ಯಾವ್ದು ಫೋಲ್ಡರ್ಗಳು ಇರ್ತವೆ ಆ ಫೋಲ್ಡರ್ ಹೋಗ್ಬಿಟ್ಟು ಅವತ್ತಿಂದ ಏನ್ ಕ್ಲಾಸ್ ಆಗುತ್ತೆ ಆ ಫೋಲ್ಡರ್ ಹೋಗ್ಬೇಕು. ಅಲ್ಲಿ ಕ್ಲಾಸ್ ನೋಟ್ಸ್ ಇರುತ್ತೆ, ನಿಮ್ಗೆ ಸ್ಟಡಿ ಮೆಟೀರಿಯಲ್ಸ್ ಇರುತ್ತೆ, ಕ್ಲಾಸ್ ವಿಡಿಯೋಸ್ ಇರುತ್ತೆ. ಎನಿ ಟೈಮ್ ಎನಿವೇರ್, ನೀನು ಬಾತ್ರೂಮ್ ಅಲ್ಲಿ ಕುತ್ಕೊಂಡಾದ್ರೂ ನೋಡ್ಕೋ, ನೀನು ಏರೋಪ್ಲೇನ್ ಅಲ್ಲಿ ಕುತ್ಕೊಂಡಾದ್ರೂ ನೋಡ್ಕೋ, ಎನಿ ಟೈಮ್ ಯು ಕ್ಯಾನ್ ವಾಚ್ ಇಟ್. ಓಕೆನಾ? ಇದು ನಿಮಗೆ ತಲೆಯಲ್ಲಿರ್ಲಿ. ಎಸ್,
wait a minute guys. ಈಗ ಕೇಳಿಸ್ತಾ ಇದೆನಮ್ಮ? ಈಗ ಕೇಳಿಸ್ತಾ ಇದೆಯಾ ಪುಷ್ಪ? ವೆರಿ ಗುಡ್. ಸೊ ಇಷ್ಟಿರುತ್ತೆ. ಮತ್ತೆ ವೀಕ್ಲಿ ಟೆಸ್ಟ್. ಸೊ ವೀಕ್ಲಿ ಟೆಸ್ಟ್ ಕೂಡ ನಿಮ್ಗೆ ವೀಕ್ಲಿ ಟೆಸ್ಟ್ ತುಂಬಾ ಜನ ಅರ್ಜುನ ಬ್ಯಾಚ್ ಅವ್ರಿಗೆ ನಾನು ಸ್ಪೆಷಲಿ ಹೇಳ್ತಾ ಇರೋದು, ತುಂಬಾ ಜನ ನೀವು ನೆಗ್ಲಿಜೆನ್ಸಿ ಮಾಡ್ತಾ ಇದ್ದೀರಾ. ನಾನು ಹ್ಯಾವ್ ಸೀನ್ ಎಷ್ಟೊಂದು 100+ ಸ್ಟೂಡೆಂಟ್ಸ್ ಇದ್ದೀರಾ, ನೀವು ಹತ್ರ ನೀವು 120 130 ಸ್ಟೂಡೆಂಟ್ಸ್ ಇದ್ದೀರಾ ಓಕೆನಾ ಅದರಲ್ಲಿ. ಬಟ್ ತುಂಬಾ ಜನ ಅಟೆಂಡ್ ಮಾಡ್ತಾ ಇಲ್ಲ. ವೀಕ್ಲಿ ಟೆಸ್ಟ್ ಅಟೆಂಡ್ ಮಾಡಿದ್ರೆ ನೀವೇನ್ ಅರ್ಥ ಮಾಡ್ಕೊಂಡಿದ್ದೀರಾ ಅದನ್ನ ನೀವು ಇವ್ಯಾಲ್ಯೂಯೇಟ್ ಮಾಡ್ಕೋಬಹುದು. ನಾನು ಅರ್ಥ ಮಾಡ್ಕೊಂಡ್ರೆ ತಪ್ಪಿದ್ಯಾ ಸರಿ ಇದೆಯಾ ಅಂತ ನೋಡ್ಕೋಬಹುದು. ಅಟೆಂಡ್ ಮಾಡಿ. ಎಲ್ಲಾ ಬ್ಯಾಚ್ಗೂ ಇದಿರುತ್ತೆ, ವೀಕ್ಲಿ ಟೆಸ್ಟ್ ಇರುತ್ತೆ, ಅಟೆಂಡ್ ಮಾಡಿ. ಡೌಟ್ ಕ್ಲಿಯರಿಂಗ್ ನಾನು ಪದೇ ಹೇಳ್ತೀನಿ, ಪ್ರತಿ ಕ್ಲಾಸ್ ನಲ್ಲೂ ಡೌಟ್ ಕ್ಲಿಯರಿಂಗ್ ಮಾಡ್ತೀನಿ. ಇನ್ನು ಮುಂದೆ ಸಪರೇಟ್ ಡೌಟ್ ಕ್ಲಿಯರಿಂಗ್ ಅಂತ ಒಂದು ಗ್ರೂಪ್ ಕ್ರಿಯೇಟ್ ಮಾಡಿದೀನಿ. ಅಲ್ಲೂ ಕೂಡ ನೀವು ನಿಮ್ಮ ಡೌಟ್ಸ್ಗಳನ್ನ ಹಾಕಿ ನೀವು ಡಿಸ್ಕಸ್ ಮಾಡ್ಬೋದು. ಇನ್ ಮುಂದೆ ಸೀರಿಯಸ್ ಆಗಿ ಇನ್ ಮುಂದೆ ಸ್ವಲ್ಪ ಎದ್ದೇಳ್ರಿ ಓಕೆನಾ. ಏನಿದೆ ಕಂಫರ್ಟ್ ಝೋನ್, ಆ ಕಂಫರ್ಟ್ ಝೋನ್ ಇಂದ ಎದ್ದು ಆಚೆಗೆ ಬನ್ನಿ. ಆಚೆಗೆ ಬಂದಾಗಲೇ ನಿಮಗೆ ಗೊತ್ತಾಗೋದು. ಇಲ್ಲ ಅಂದ್ರೆ ಆಗಲ್ಲ. ಮಲ್ಕೊಂಡಿದ್ರೆ ಮಲ್ಕೊಂಡೇ ಇರ್ತೀಯ ರಾಜು, ಈಗಲೇ ಹೇಳಿದೀನಿ ಕೇಳು. ಎಲ್ರಂಗೆ ನೀನು, ಎಲ್ರಿಗಿಂತ ನೀನು ವಿಭಿನ್ನವಾಗಿರ್ಬೇಕು, ಯೂನಿಕ್ ಆಗಿರ್ಬೇಕು ಅಂತ ಅಂದ್ರೆ ಎದ್ದೇಳ್ಬೇಕು ನೀನು. ಎಲ್ರು ಮಲ್ಕೊಂಡಾಗಿ ಓದಕ್ ಶುರು ಮಾಡ್ಬೇಕು ನೀನು, ಆವಾಗಲೇ ನೀನ್ ಗೆಲ್ಲಕ್ಕಾಗತ್ತೆ. ಇಲ್ಲ ಅಂತ ಅಂದ್ರೆ ನಿಜವಾಗ್ಲೂ ಆಗಲ್ಲ. ಹೇಳ್ಕೊಂಬಿಡು. ಮಾಮೂಲಿ ವಾಟ್ಸಪ್ ಮತ್ತೆ ಆಪ್ ಅಲ್ಲಿ ಇರುತ್ತೆ ನಿಮ್ಗೆ. ಮತ್ತೆ PYQ ಟ್ರೆಂಡ್ ಈ ಸರ್ತಿ ನಾನು ಹೊಸದಾಗಿ ಏನೋ ಒಂದು ಹೊಸ ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದೀನಿ. ಈ PYQs ರಿಲೇಟೆಡ್ ನೆಲ್ಲ ಅನಾಲಿಸಿಸ್ ಮಾಡ್ಬಿಟ್ಟು ಅದರಲ್ಲಿ ನಿಮ್ಗೆ ಎಕ್ಸಾಮ್ಗೆ ಯಾವ ತರ ಕ್ವಶನ್ ಕೊಡ್ಬೋದು ಅನ್ನೋದನ್ನ ನಾನು ಡಿಸ್ಕಸ್ ಮಾಡ್ತೀನಿ. ಅದೊಂದು ಹೊಸದಾಗಿರುತ್ತೆ. ಮತ್ತೆ ಇಂಟ್ರಾಕ್ಟಿವ್ ಕ್ಲಾಸ್ ರೂಮ್ಸ್ ಇರುತ್ತೆ. ನೀವೇನ್ ಈ ತರ ಇಂಟ್ರಾಕ್ಟಿವ್ ಪ್ಯಾನಲ್ ಇರುತ್ತೆ, ನಿಮ್ಗೆ ಯಾವುದೇ ರೀತಿ ಕ್ಲಾಸ್ ಇಂಟರಪ್ಟ್ ಆಗದಂಗೆ ಓಕೆ ವಿ ವಿಲ್ ಡೂ ದಟ್. ವೇಟ್ ಅ ಮಿನಿಟ್. ಸೊ ಇಷ್ಟು ನಿಮ್ಗೆ ತಲೆಯಲ್ಲಿ ಇಷ್ಟು. ದಿಸ್ ಇಸ್ ಅಬೌಟ್ ಲಕ್ಷ ಬ್ಯಾಚ್. ದ ಸೇಮ್ ಥಿಂಗ್ ನಿಮ್ಗೆ ಆಲ್ರೆಡಿ ಅರ್ಜುನ ಬ್ಯಾಚ್ ಅವ್ರಿಗೆ ಆಲ್ರೆಡಿ ಗೊತ್ತಿರುತ್ತೆ. ಸೊ ಲಕ್ಷ ಬ್ಯಾಚ್ಗೆ ಇಷ್ಟೆಲ್ಲ ಡೀಟೇಲ್ಸ್ ಇರುತ್ತೆ ಓಕೆನಾ. ಸೊ ಇವತ್ತಿಂದು ಇದರಲ್ಲಿ ಇಷ್ಟು ಬೇಸಿಕ್ ಓವರ್ವ್ಯೂ ಆಗಿರುತ್ತೆ. ಯಾರ್ಯಾರೆಲ್ಲ ಲಕ್ಷ ಬ್ಯಾಚ್ಗೆ ಜಾಯಿನ್ ಆಗ್ಬೇಕಂತೀರಾ, ಸೊ ನನಗೆ ಪರ್ಸನಲ್ ಆಗಿ ಮೆಸೇಜ್ ಮಾಡಿ, ಕಾಲ್ ಮಾಡಿ, ನಾನು ಇದನ್ನ ಮಾಡ್ತೀನಿ. ನಿಮ್ಗೆ ಫೀಸ್ ಅಲ್ಲೂ ಕೂಡ ಕನ್ಸೆಷನ್ ಕೊಟ್ಟಿದ್ದೀನಿ ಸ್ವಲ್ಪ ಜನಕ್ಕೆ. ಸೊ ಯಾರ್ಯಾರು ಪರ್ಸೆಂಟೇಜ್ ಎಲ್ಲ ಜಾಸ್ತಿ ಇದೆ ಬನ್ನಿ. ಸೊ ನಿಮ್ದೆಲ್ಲ ನಿಮ್ಮ ಕಷ್ಟಗಳನ್ನೆಲ್ಲ ಹೇಳ್ಕೊಳ್ಳಿ. ಡೆಫಿನೆಟ್ಲಿ ದಿಸ್ ಇಸ್ ನಾಟ್ ಫಾರ್ ಮೇಕಿಂಗ್ ಮನಿ ಪರ್ಪಸ್. ಸೊ ದಿಸ್ ಇಸ್ ಫಾರ್ ದ ಸ್ಟೂಡೆಂಟ್ಸ್ ಕಮ್ಯುನಿಟಿ ಪರ್ಪಸ್. ಹಂಗಾಗಿ ನಿಮ್ಗೋಸ್ಕರ ಐ ವಿಲ್ ಬಿ ದೇರ್ ಫಾರ್ ಯು ಎನಿ ಟೈಮ್ ಎನಿವೇ ಓಕೆನಾ. ಸೊ ನಿಮ್ಮ ಸಪೋರ್ಟಿಗೆ ನಾನು ಇರ್ತೀನಿ. ಸೊ ಹಾಗಾಗಿ ನಿಮ್ಮ ಫ್ರೆಂಡ್ಸ್ ಯಾರ್ಯಾರು ಇದ್ದಾರೆ ಎಲ್ರಿಗೂ ಶೇರ್ ಮಾಡಿ. ಯಾಕಂದ್ರೆ ನೆಕ್ಸ್ಟ್ ಬಂದ್ರೆ ನಿಮಗೆ ಕ್ರಾಶ್ ಕೋರ್ಸ್ ಜಾಯ್ನ್ ಆಗ್ತೀನಿ ಅಂತಾರೆ, ಅವಾಗ ಫೀಸ್ ಇದಕ್ಕಿಂತ ಜಾಸ್ತಿ ಇರುತ್ತೆ. ಅದೇ ಬಂದ್ಬಿಟ್ಟು ಇವಾಗಲೇ ಫೀಸ್ ಪೇ ಮಾಡಿ ಜಾಯಿನ್ ಆಗಿದ್ರೆ ನಿಮ್ಗೆ ಅವಾಗಲೂ ಕೂಡ ಕ್ರಾಶ್ ಕೋರ್ಸ್ ಕೂಡ ಫ್ರೀ ಇರುತ್ತೆ. ಹೇಳ್ತೀನಲ್ಲ, ಟಿಲ್ ದ DCET ಎಕ್ಸಾಮ್ ನಿಮ್ಗೆ ಹತ್ತತ್ರ ನಿಮ್ಗೆ 2 ಸರಿ ಅಂತೂ ಕಂಪಲ್ಸರಿ ರಿವಿಷನ್ ಆಗುತ್ತೆ. 2 ಸರಿ ಪಾಠ ಕೇಳ್ಬೋದು ನೀವು ಓಕೆನಾ. ಸೊ ಅದು ನಿಮ್ಗೆ ಒಂದು ಅಡ್ವಾಂಟೇಜ್ ಆಗುತ್ತೆ ಇವಾಗಲೇ ಜಾಯಿನ್ ಆದ್ರೆ. ಅದಾದ್ಮೇಲೆ ಜಾಯಿನ್ ಆಯ್ತೀನಿ ಅಂತಂದ್ರೆ ಅದು ನಿಮ್ಮ ಇದು, ನಾನು ಫೋರ್ಸ್ ಮಾಡೋದಕ್ಕೆ ಹೋಗಲ್ಲ ಓಕೆನಾ. ಸೊ ಇಷ್ಟ ಆಗಿತ್ತು. ಸೊ ಇದು ನಿಮ್ಗೆ ಗೊತ್ತಿರಲಿ. ಇವತ್ತಿನ ಕ್ಲಾಸ್ ನಲ್ಲಿ ನಿಮಗೆ ಫಂಡಮೆಂಟಲ್ಸ್ ಬಗ್ಗೆ ಹೇಳಿದ್ದೆ. ಆ ಫಂಡಮೆಂಟಲ್ಸ್ ನ